ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ನಾನು ಶ್ರೀಶೈಲ್ ಬಿರಾದಾರ್, ಗೌರವ ನಿರ್ದೇಶಕರು, ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ, ವಿಜಯಪುರ. ಈಗಾಗಲೇ RRB ಗ್ರೂಪ್ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾರ್ಟ್ 1ದಲ್ಲಿ ಸ್ಟ್ಯಾಟಿಕ್ GKಗೆ ಸಂಬಂಧಪಟ್ಟಿರ್ತಕ್ಕಂಥ ಲೇಟೆಸ್ಟ್ ಪ್ಯಾಟರ್ನಲ್ಲಿ ಇರ್ತಕ್ಕಂಥ ಕ್ವಶನ್ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. RRB NTPC ಇಲ್ಲಿ ನಡೆದಿರ್ತಕ್ಕಂಥ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸ್ಟ್ಯಾಟಿಕ್ GK ಪ್ರಶ್ನೆಗಳನ್ನು ಮತ್ತು ಗ್ರೂಪ್ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟ್ಯಾಟಿಕ್ GK ಸಿಲೆಬಸ್ ಮೇಲೆ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಇಲ್ಲಿ ಕವರ್ ಮಾಡಿಕೊಂಡು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಇದು ಅತ್ಯಂತ ವಿಭಿನ್ನವಾಗಿರ್ತಕ್ಕಂಥ ಶೈಲಿಯಲ್ಲಿ ಪ್ರತಿ ಪಾಯಿಂಟನ್ನು ಹೇಳಿ, ಇದು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಪಾಯಿಂಟ್ಸ್ಗಳಿದ್ದಾವೆ, ಬಟ್ ಅದನ್ನು ಕನ್ನಡ ಮೀಡಿಯಮ್ದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಅಡಿಷ್ನಲ್ ಇನ್ಫಾರ್ಮೇಷನ್ ನಿಮಗೆ ಜೊತೆ ಕೊಡ್ತಾ ಹೋಗ್ತೀನಿ. ನೀವು ಅದನ್ನು ನೋಟ್ ಡೌನ್ ಮಾಡಿ ಒಂದು ನೋಟ್ಸಲ್ಲಿ ಬರಿತಾ ಹೋಗಿ, ಸರಿನಾ? ಓಕೆ, ನೋಡ್ರಿ. ಬ್ಯಾಟಲ್ ಆಫ್ ಪ್ಲಾಸಿ ಕದನ ನಡೆದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಭಾರತದಲ್ಲಿ ಬ್ರಿಟಿಷರು ಮೊಟ್ಟ ಮೊದಲು ಈ ಸಾಮ್ರಾಜ್ಯ ಸ್ಥಾಪನೆಯಡಿಗೆ ಕಾರಣವಾಗಿರ್ತಕ್ಕಂಥ ಕದನ ಅಂತಂದರೆ ಬಂಗಾಳದಲ್ಲಿ ನಡೆದಿರ್ತಕ್ಕಂಥ ಪ್ಲಾಸಿ ಕದನ. ನೋಡ್ರಿ, ಪ್ಲಾಸಿ ಕದನ ಬಂಗಾಳದ ನವಾಬ ಸಿರಾಜುದ್ದೌಲ್ ಮತ್ತು ಬ್ರಿಟಿಷ್ ಗವರ್ನರ್ ರಾಬರ್ಟ್ ಕ್ಲೈವ್ ನಡುವೆ ನಡೀತದೆ. ಆದರೆ 1757ರಲ್ಲಿ ಪ್ಲಾಸಿ ಕದನದಲ್ಲಿ ಬಂಗಾಳದ ನವಾಬನಾಗಿರ್ತಕ್ಕಂಥ ಸಿರಾಜುದ್ದೌಲ್ನ ಅಳಿಯ ಮೀರ್ ಜಾಫರ್ ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಾನೆ. ಆಗ ಸಿರಾಜುದ್ದೌಲ್ ಯುದ್ಧದಲ್ಲಿ ಸೋತು ಹತನಾಗ್ತಾನೆ. ಮುಂದೆ ಸಿರಾಜುದ್ದೌಲ್ನ ಅಳಿಯನಾಗಿರ್ತಕ್ಕಂಥ ಮೀರ್ ಜಾಫರ್ನ ಜೊತೆ 1764ರಲ್ಲಿ ಮತ್ತೆ ಬಕ್ಸರ್ ಕದನ ಮಾಡ್ತಾರೆ. ಬಕ್ಸರ ಕದನದೊಳಗೆ ದೆಹಲಿ ಚಕ್ರವರ್ತಿ 2ನೇ ಶಾ ಆಲಂ, ಔದ್ನ ನವಾಬ ಶುಜುದ್ದೌಲ್ ಮತ್ತು ಬಂಗಾಳದ ನವಾಬ ಮೀರ್ ಜಾಫರ್. ಇಲ್ಲಿ ಬಕ್ಸರ್ ಕದನದಲ್ಲಿ ಮೀರ್ ಜಾಫರ್ನ ತೆಗೆದೋಗೋದು ಮತ್ತು ಮೀರ್ ಕಾಸಿಂ ಬರ್ತಾನೆ. ಮೀರ್ ಕಾಸಿಂ, ಔದ್ನ ನವಾಬ ಶುಜುದ್ದೌಲ್ ಮತ್ತು ದೆಹಲಿ ಚಕ್ರವರ್ತಿ 2ನೇ ಶಾ ಆಲಂ ಈ ತ್ರಿಕೂಟ ಸೇನೆಯನ್ನು ಸೋಲಿಸಿರ್ತಕ್ಕಂಥ ಬ್ರಿಟಿಷರಿಗೆ ಭಾರತದಲ್ಲಿ ಭದ್ರವಾದ ತಳಪಾಯಿ ಊರಲು ಕಾರಣವಾಗಿರ್ತಕ್ಕಂಥ ಕದನ ಯಾವುದು ಅಂತ ನಾಳೆ ಕ್ವಶನ್ ಬಂತಂದರೆ ಬಕ್ಸರ್ ಕದನ. ನೆಕ್ಸ್ಟ್, ಅವಾಗ ಬಂಗಾಳದ ಗವರ್ನರ್ ಆಗಿ ರಾಬರ್ಟ್ ಕ್ಲೈವ್ ನೇಮಕ ಆಗ್ತಾನೆ. ಅಲ್ಲಿ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಕಂದಾಯ ವಸೂಲು ಮಾಡ್ತಕ್ಕಂಥ ಅಧಿಕಾರ ಬ್ರಿಟಿಷರಿಗೆ ಮತ್ತು ದೈನಂದಿನ ಆಡಳಿತ ನೋಡ್ಕೊಳ್ತಕ್ಕಂಥ ನ್ಯಾಯ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ನವಾಬನಿಗೆ ಕೊಡ್ತಕ್ಕಂಥ ಪದ್ಧತಿಗೆ ದ್ವಿಸರ್ಕಾರ ಅಥವಾ ಡೈಕ್ರಿ ಸಿಸ್ಟಮ್ ಅಂತೇಳಿ ಇದನ್ನು ಕರೆಯಲಾಗ್ತದೆ. ನೆಕ್ಸ್ಟ್, ಸರಿಸ್ಕಾ ಟೈಗರ್ ರಿಸರ್ವ್ ಅಂದ್ರೆ ಸರಿಸ್ಕಾ ಹುಲಿ ಅಭಯಾರಣ್ಯ ಎಲ್ಲಿದೆ? ರಾಜಸ್ಥಾನದ ಅಲ್ವಾರ್ನಲ್ಲಿದೆ ಅಂತ ಹೇಳ್ಬೋದು. ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ? ಕೋಲ್ಕತ್ತಾದಲ್ಲಿದೆ. ಹೀಗೆ ಪ್ರತಿಯೊಂದು ಏರ್ಪೋರ್ಟ್ಗಳ ಒಂದು ಹೆಸರುಗಳನ್ನು, ಇತ್ತೀಚೆಗೆ ಬದಲಾವಣೆ ಆಗಿರ್ತಕ್ಕಂಥ ಹೆಸರುಗಳನ್ನು ನೀವು ನೋಡ್ಬೋದು. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಹೈದರಾಬಾದ್ನಲ್ಲಿದೆ. ನೆಕ್ಸ್ಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದಿಲ್ಲ ಅಂತಂದರೆ ಬೆಂಗಳೂರಿನಲ್ಲಿ, ಬೆಂಗಳೂರು ಏರ್ಪೋರ್ಟ್. ದೇವನಹಳ್ಳಿ ಅಂತ ಇತ್ತು ಮೊದಲ, ಈಗ ಅದನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಅದನ್ನು ಬದಲಾವಣೆ ಮಾಡಲಾಗಿದೆ. ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ನಬಾರ್ಡ್ ಅಂತ ಕರೀತಾರೆ ಇದಕ್ಕೆ. ನಬಾರ್ಡ್ ಕೃಷಿಗಾಗಿ ಸಾಲ ಕೊಡ್ತಕ್ಕಂಥ ಭಾರತದ ಅತ್ಯುನ್ನತ ಬ್ಯಾಂಕ್ ಯಾವುದು ಅಂತ ಕೇಳಿದ್ರಂದರೆ ನಬಾರ್ಡ್ ಅಂತ ಹಾಕಿ. ನೀವು ರಿಸರ್ವ್ ಬ್ಯಾಂಕ್ನ ಅಡಿಯಲ್ಲೇ ಕಾರ್ಯನಿರ್ವಹಿಸ್ತದೆ. ನಿಮಗೆ ಕ್ವಶನ್ ಏನು ಕೇಳ್ತಾರೆ, ಕೃಷಿಗಾಗಿ ಇರ್ತಕ್ಕಂಥ ಅತ್ಯುನ್ನತ ಬ್ಯಾಂಕ್ ಯಾವುದು ಅಂತ ಕೇಳಿದ್ರಂದರೆ ನಬಾರ್ಡ್ ಅಂತ ಹಾಕಬೇಕು. ಕೆಲವೊಮ್ಮೆ ನಬಾರ್ಡ್ ಬ್ಯಾಂಕಿನ ಲಾಂಗ್ ಫಾರ್ಮ್ ಬರೀರಿ ಅಂತ ಕೇಳ್ಬೋದು. ಇದು ಮಾಡ್ಬೋದು. ಇದು 1982ರಲ್ಲಿ ಸ್ಥಾಪನೆ ಆಯಿತು. ಪಂಚತಂತ್ರವನ್ನು ಬರೆದವರು ಯಾರು ಅಂತಂದರೆ ವಿಷ್ಣು ಶರ್ಮಾ, ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕೃತಿ. ಪಂಡಿತ್ ರಮಾಬಾಯಿ ಸರಸ್ವತಿ ಯಾವ ಒಂದು ಭಾಷೆಯಲ್ಲಿರ್ತಕ್ಕಂಥ ಒಬ್ಬ ಸಾಹಿತಿಗಳು, ವಿದ್ವಾಂಸರು ಅಂತಂದರೆ ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ವಿದ್ವಾಂಸರು. ಪರ್ಸನ್ಸ್ ಆ್ಯಂಡ್ ನ್ಯೂಸ್ ಅಂತ ಇರ್ತದೆ. ಪ್ರತಿ ಒಂದು ಭಾಷೆಯಲ್ಲಿರ್ತಕ್ಕಂಥ ಪ್ರಸಿದ್ಧ ವಿದ್ವಾಂಸರ ಹೆಸರನ್ನು ನೀವು ಅಲ್ಲಿ ನೋಡ್ಕೊಂಡಿರಬೇಕು ಮತ್ತು ಅವರು ಬರೆದ ಕೃತಿಗಳನ್ನು ನೋಡ್ಕೋಬೇಕು. ಫಾರ್ಮೇಷನ್ ಆಫ್ ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್, ಮಹಾರಾಷ್ಟ್ರ ಮತ್ತು ಗುಜರಾತ್ ರಚನೆಯಾಗಿದ್ದು ಯಾವಾಗಂತಂದರೆ, ಪ್ರತ್ಯೇಕ ರಾಜ್ಯಗಳ ರಚನೆ ಆಗಿದ್ದು ಯಾವಾಗಂತಂದರೆ ಮೇ 1, 1950. ನೋಡ್ರಿ, ಮೊದಲ ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ಸ್ಥಾಪನೆ ಆಗಿತ್ತು. 1950 ಜನವರಿ 26 ಗಣರಾಜ್ಯನ ಸ್ಥಾಪನೆ ಆಯ್ತಲ್ಲ, ಅವಾಗ ಭಾರತ ಒಂದು ಒಕ್ಕೂಟ ಅಂತ ಹೇಳಿದರು. ಆದರೆ ಮುಂದೆ 1952ರೊಳಗೆ ಆಂಧ್ರ ಪ್ರದೇಶದಲ್ಲಿ ಪಟ್ಟಿ ಶ್ರೀರಾಮುಲು ಅಂತಕ್ಕಂಥವ್ರು
ಪ್ರತ್ಯೇಕ ರಾಜ್ಯ ರಚನೆಗಾಗಿ ಹೋರಾಟ ಮಾಡಿದ್ರು. ಭಾಷಾವಾರು ರಾಜ್ಯ ರಚನೆಗಾಗಿ ಹೋರಾಟ ಮಾಡಿದ್ರು. ಕೊನೆಗೆ 58 ದಿನ ಉಪವಾಸ ಮಾಡಿ ಪೊಟ್ಟಿ ಶ್ರೀರಾಮುಲು ಅಸುನೀಗಿದ್ರು. ಹೀಗಾಗಿ ಮತ್ತೆ ಹೋರಾಟ ತೀವ್ರವಾಗಿದ್ದರಿಂದಾಗಿ 1953ರಲ್ಲಿ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಯಿತು. ಮೊದಲು ರಚನೆಯಾದ ರಾಜ್ಯ, ಭಾಷಾವಾರು ರಾಜ್ಯ ಯಾವುದು ಅಂತ ನಾಳೆ ಕ್ವಶನ್ ಬಂತಂದ್ರೆ ಆಂಧ್ರ ಪ್ರದೇಶ ಅಂತ ಹೇಳ್ಬೋದು. ಹೀಗಾಗಿ ಆಂಧ್ರ ಪ್ರದೇಶ ಭಾಷಾವಾರು ರಾಜ್ಯ ರಚನೆ ಆದಮೇಲೆ ಇಡೀ ದೇಶಾದ್ಯಂತ ಕೆಲವೊಂದು ರಾಜ್ಯಗಳಲ್ಲಿ ಪ್ರತ್ಯೇಕ ಒಂದೇ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರು ಬೇರೆ ಬೇರೆ ರಾಜ್ಯಗಳಲ್ಲಿ ಹರಿದು ಹಂಚೋಗಿದ್ರು. ಸೊ ಹೀಗಾಗಿ ಅವ್ರನ್ನೆಲ್ಲ ಕೂಡಿಸಿ ಒಂದು ಭಾಷಾವಾರು ರಾಜ್ಯ ರಚನೆ ಮಾಡಬೇಕು ಅಂತ ಹೋರಾಟ ಆಯಿತು. ನಮ್ಮಲ್ಲಿ ಹುಯಿಲುಗೋಳ ನಾರಾಯಣರ ನೇತೃತ್ವದಲ್ಲಿ ಈ ಒಂದು ಮತ್ತು ಇತರೆ ನಾಯಕರುಗಳ ನೇತೃತ್ವದಲ್ಲಿ, ಸಾಹಿತಿಗಳ ನೇತೃತ್ವದಲ್ಲಿ ಪ್ರತ್ಯೇಕ ಭಾಷಾವಾರು ರಾಜ್ಯ ರಚನೆ ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿನೂ ಹೋರಾಟ ಆರಂಭ ಆಯಿತು. ಆಗ ಬ್ರಿಟಿಷ್ ಸರ್ಕಾರ 1953ರಲ್ಲಿ ಫಜಲ್ ಅಲಿ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡ್ತಾರೆ. ಫಜಲ್ ಅಲಿ. ಈ ಫಜಲ್ ಅಲಿ ಅವರ ಒಂದು ಸಮಿತಿ 1956 ನವೆಂಬರ್ 1ರಂದು ಏನ್ ಮಾಡಿದ್ರು, ರಾಜ್ಯ ರಚನೆಗಾಗಿ ಒಂದು ಭಾಷಾವಾರು ರಾಜ್ಯ ರಚನೆ ಮಾಡಲಿಕ್ಕೆ ಶಿಫಾರಸು ಮಾಡಿದ್ರು. ಅದರ ಅಡಿಯಲ್ಲಿ 1950 ನವೆಂಬರ್ 1ರಂದು 14 ರಾಜ್ಯಗಳು ರಚನೆಯಾದವು. ಭಾಷಾವಾರು ರಾಜ್ಯಗಳು ಎಷ್ಟೇ? 14 ಭಾಷಾವಾರು ರಾಜ್ಯ ರಚನೆಯಾದವು. ಮುಂದೆ 1960ರಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತೇಳಿ ಎರಡು ಪ್ರತ್ಯೇಕ ಗುಜರಾತಿ ಭಾಷೆ ಮಾತನಾಡೋರು ಗುಜರಾತ್ ರಾಜ್ಯ, ಮರಾಠಿ ಭಾಷೆ ಮಾತನಾಡೋರ್ದು ಮಹಾರಾಷ್ಟ್ರ ರಾಜ್ಯ ಅಂತೇಳಿದು ರಾಜ್ಯ ರಚನೆ ಆಯ್ತು. ಮೊದಲು ಏನಾಗಿತ್ತು, ಇದು ಮುಂಬೈ ಪ್ರಾಂತ್ಯದಲ್ಲಿನೇ ಇರತಕ್ಕಂಥ ರಾಜ್ಯವಾಗಿತ್ತು. ಸ್ವಾರ್ಡ್ ಡ್ಯಾನ್ಸ್ ಅಂದ್ರೆ ಖಡ್ಗ ಯುದ್ಧ, ಈ ಒಂದು ಜಾನಪದ ನೃತ್ಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಡ್ಯಾನ್ಸ್ ಆಫ್ ಉತ್ತರಾಖಂಡ. ಯಾವುದದು ಡ್ಯಾನ್ಸ್ ಹೆಸರು ಅಂತಂದ್ರೆ ಚೋಲಿಯಾ ಡ್ಯಾನ್ಸ್. ಚೋಲಿಯಾ. ಸ್ವಾರ್ಡ್ ಡ್ಯಾನ್ಸ್ ಆಫ್ ಪೋಲ್ಕ್ ಅಂದ್ರೆ ಉತ್ತರಾಖಂಡದ ಜನಪದ ಒಂದು ಖಡ್ಗ ವರಸೆ ಆಡ್ತಕ್ಕಂಥ ಯುದ್ಧ ಯಾವುದಂತಂದ್ರೆ ಚೋಲಿಯಾ ಡ್ಯಾನ್ಸ್. ವಿಚ್ ವೇದ ಈಸ್ ರಿಲೇಟೆಡ್ ಟು ಮ್ಯೂಸಿಕ್ ಅಂದ್ರೆ ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೇದ ಯಾವುದು ಅಂತ ಕೇಳಿದ್ದಾರೆ. ಒಟ್ಟು ವೇದಗಳೆಷ್ಟು? 4 ವೇದಗಳು. ಋಗ್ವೇದ ನೋಡ್ರಿ, ಋಗ್ವೇದ ಶ್ಲೋಕ ಯಜ್ಞಯಾಗಗಳಲ್ಲಿ ಹೇಳ್ತಕ್ಕಂಥ ಶ್ಲೋಕಗಳನ್ನು ಒಳಗೊಂಡಿದೆ ಋಗ್ವೇದ. ಯಜುರ್ವೇದ, ನೆಕ್ಸ್ಟ್ ಸಾಮವೇದ, ನೆಕ್ಸ್ಟ್ ಅಥರ್ವವೇದ. ಅಥರ್ವವೇದ ಮಾಟ ಮಂತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವೇದ. ಇದು ಯಜ್ಞಯಾಗಗಳಿಗೆ ಸಂಬಂಧಪಟ್ಟಿದ್ದು ಯಜುರ್ವೇದ, ರೈಟ್. ಹೀಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಅಂತ ಒಟ್ಟು 4 ವೇದಗಳಿದಾವು. ಅತ್ಯಂತ ಹಳೆಯ ವೇದ ಯಾವುದಂತಂದ್ರೆ ಋಗ್ವೇದ. ಮತ್ತು ಅಥರ್ವವೇದ ಯಾವುದು? ಮಾಟ ಮಂತ್ರಗಳಿಗೆ ಸಂಬಂಧಪಟ್ಟಿದ್ದು. ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೇದ ಯಾವುದಂದ್ರೆ ಸಾಮವೇದ. ಹೀಗೆ ಇದ್ರ ಮೇಲೆ ಕ್ವಶನ್ ಬರುವಂತ ಚಾನ್ಸ್ ಇರ್ತದೆ. ಆಗ್ರಾ ಒಂದು ಸಿಟಿಯನ್ನ ನಿರ್ಮಾಣ ಮಾಡಿದವರು ಯಾರು? ಸಿಕಂದರ್ ಲೋಧಿ. ಸಿಕಂದರ್ ಲೋಧಿ ಅಂದ್ರೆ ದೆಹಲಿ ಸುಲ್ತಾನ್ರು ಅಂತ ಬರುತ್ತಾರೆ. ಅಂದ್ರೆ ಪೃಥ್ವಿರಾಜ್ ಚೌಹಾಣನ ಸೋಲಿಸಿ 1191ರಲ್ಲಿ ಮೊಹಮ್ಮದ್ ಗೋರಿ ಮುಸ್ಲಿಂ ಸಾಮ್ರಾಜ್ಯನ ಭಾರತದಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಗುಲಾಮಿ ಸಂತತಿ ಆರಂಭ ಆಗ್ತದೆ. ಗುಲಾಮಿ ಸಂತತಿಯ ಒಂದು ಮೊದಲ ಸಂಸ್ಥಾಪಕ ಯಾರಂತಂದ್ರೆ ಕುತುಬುದ್ದೀನ್ ಐಬಕ್. ಈ ಗುಲಾಮ ಸಂತತಿಯ ನಂತರ ಇತರೆ ರಾಜರುಗಳು ಆಳ್ವಿಕೆ ಮಾಡ್ತಾರೆ. ಇಲ್ತಮಶು, ನೆಕ್ಸ್ಟ್ ರಜಿಯಾ ಸುಲ್ತಾನು, ಬಲ್ಬನ್, ಮಹಮ್ಮದ್ದು, ಹೀಗೆ ಕೊನೆಯ ಅರಸ ಕೈಕೂಬಾದ್. ಅವನ ನಂತರ ಖಿಲ್ಜಿ ಮನೆತನ ಬರ್ತದೆ. ಖಿಲ್ಜಿ ಮನೆತನ ನಂತರ 3ನೇ ಮನೆತನ ಯಾವುದಂತಂದ್ರೆ ತುಘಲಕ್ ಮನೆತನ. ತುಘಲಕ್ ಮನೆತನದ ನಂತರ ಯಾವುದಂತಂದ್ರೆ ಸಯ್ಯದ್ ಸಂತತಿ. ಸಯ್ಯದ್ ಸಂತತಿ ನಂತರ ಬಂದಿರತಕ್ಕಂಥ ಕೊನೆಯ ಮನೆತನ, ದೆಹಲಿ ಸಿಂಹಾಸನ ಹಿಡಿದ ಸುಲ್ತಾನರ ಕೊನೆಯ ಮನೆತನ ಯಾವುದಂತಂದ್ರೆ ಲೋಧಿ ಸಂತತಿ. ಈ ಲೋಧಿ ಸಂತತಿ ಸಿಕಂದರ್ ಲೋಧಿ, ಮುಂದೆ ಆತನ ಮಗ ಇಬ್ರಾಹಿಂ ಲೋಧಿ ಅಂತೇಳಿ ದೆಹಲಿ ಸಿಂಹಾಸನವನ್ನ ಆಳ್ವಿಕೆ ಮಾಡ್ತಾರೆ. ಅವಾಗ ಬಾಬರ್ ಭಾರತ ಮೇಲೆ ದಾಳಿ ಮಾಡಿ ದೆಹಲಿಯನ್ನ ಇಬ್ರಾಹಿಂ ಲೋಧಿಯಿಂದ ವಶಪಡಿಸಿಕೊಳ್ತಾನೆ. ಹೀಗೆ ಆಗ್ರಾ ಸಿಟಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅರಸ ಯಾರಂತಂದ್ರೆ ಸಿಕಂದರ್ ಲೋಧಿ. ಲೋಧಿ ಸಂತತಿಯ ದೆಹಲಿ ಸಿಂಹಾಸನದ ಕೊನೆಯ ಮನೆತನ ಇದು. ಸಿಮ್ಲಾ ಅಗ್ರಿಮೆಂಟ್, ಬ್ಯಾಟಲ್ ರಿಲೇಷನ್ಸ್ ಬಿಟ್ವೀನ್, ನೋಡ್ರಿ ಈ ಯುದ್ಧಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾರತ ಮತ್ತು ಯಾವ ಒಂದು ದೇಶಗಳ ನಡುವೆ ನಡೀತು ಅಂತ ಕೇಳಿದ್ದಾರೆ. ಸಿಮ್ಲಾ ಒಪ್ಪಂದ ನಡೆದಿದ್ದು ಭಾರತ ಮತ್ತು ಪಾಕಿಸ್ತಾನ ನಡುವೆ. ನೋಡ್ರಿ 1947 ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಏನಾಯ್ತು? ಇಬ್ಬಾಗ ಆಯ್ತು. ಇಬ್ಬಾಗ ಆದಾಗ ಇಲ್ಲಿ ಬರ್ತಕ್ಕಂಥದ್ದು ಪೂರ್ವ ಪಾಕಿಸ್ತಾನ, ಇಲ್ಲಿರ್ತಕ್ಕಂಥದ್ದು ಪಶ್ಚಿಮ ಪಾಕಿಸ್ತಾನ ಅಂತ ಆಯ್ತು. ಮುಂದೆ ಪಶ್ಚಿಮ ಪಾಕಿಸ್ತಾನದಲ್ಲಿ ಇವರು ಇರ್ತಕ್ಕಂಥ ಆಡಳಿತಗಾರರು ಪೂರ್ವ ಪಾಕಿಸ್ತಾನದ ಬಗ್ಗೆ ನೆಗ್ಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿಂದ ಪೂರ್ವ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥವ್ರು
ಶೇಖ್ ಮುಜಿಬುರ್ ರೆಹಮಾನ್ರ ಒಂದು ನೇತೃತ್ವದಲ್ಲಿ ಪ್ರತ್ಯೇಕ ರಾಷ್ಟ್ರ ರಚನೆಗಾಗಿ ಹೋರಾಟ ಮಾಡಿದರು. ಇವರಿಗೆ ಭಾರತ ಸರ್ಕಾರ ಸಪೋರ್ಟ್ ಮಾಡ್ತು ಮತ್ತು ಭಾರತೀಯ ಸೈನ್ಯ ಇವರಿಗೆ ಸಹಾಯ ಮಾಡ್ತು. ಹೀಗಾಗಿ ಪ್ರತ್ಯೇಕ ಬಾಂಗ್ಲಾದೇಶ 1972ರಲ್ಲಿ ರಚನೆ ಆಯಿತು. ಅವಾಗ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಪಾಕಿಸ್ತಾನ ಸೋಲ್ಬೇಕಾಯಿತು. ಹೀಗೆ ಸೋತಾಗ ಸಿಮ್ಲಾದಲ್ಲಿ ಭಾರತದ ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷರಾಗಿರ್ತಕ್ಕಂಥ ZA ಭುಟ್ಟೋ ಇವರ ನೇತೃತ್ವದಲ್ಲಿ ಸಿಮ್ಲಾ ಒಪ್ಪಂದ ಜುಲೈ 2, 1972ರಲ್ಲಿ ಶಾಂತಿ ಒಪ್ಪಂದ ನಡೀತು ಅಂತ ಹೇಳ್ಬೋದು. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಓನ್ ನೋಬೆಲ್ ಪೀಸ್ ಪ್ರೈಸ್ ವಿಚ್ ಇಯರ್? ಯಾವ ವರ್ಷ ವಿಶ್ವಸಂಸ್ಥೆ ಶಾಂತಿ ಪ್ರಶಸ್ತಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಕೇಳಿದ್ದಾರೆ. 2001ರಲ್ಲಿ. ಅಂದರೆ ಅತ್ಯುನ್ನತವಾಗಿರ್ತಕ್ಕಂಥ ಜಾಗತಿಕ ಪ್ರಶಸ್ತಿ ಯಾವುದು? ನೋಬೆಲ್ ಪ್ರಶಸ್ತಿ. 6 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಕೊಡ್ತಾರೆ. ಅದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಶಾಂತಿಗಾಗಿ. ವಿಶ್ವಸಂಸ್ಥೆ 2001ರಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡಿತು ಅಂತ ಹೇಳ್ಬೋದು. ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್, ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿದೆ? ಗೋರಖ್ಪುರದಲ್ಲಿ. ಉತ್ತರ ಪ್ರದೇಶದ ಗೋರಖ್ಪುರ್ ರೈಲ್ವೆ ಸ್ಟೇಷನ್ ಅತಿ ಉದ್ದವಾಗಿರ್ತಕ್ಕಂಥ ರೈಲ್ವೆ ಜಂಕ್ಷನ್ ಅಂತ ನಾವು ಹೇಳ್ಬೋದು. ಕೋರ್ಟ್ ಪೊಯೆಟ್ ಆಫ್ ಹರ್ಷವರ್ಧನ, ಹರ್ಷವರ್ಧನ ಆಸ್ಥಾನದಲ್ಲಿ ಇರತಕ್ಕಂಥ ಒಬ್ಬ ಪ್ರಸಿದ್ಧ ಕವಿ ಯಾರು ಅಂತಂದ್ರೆ ಬಾಣಭಟ್ಟ. ಈತ ಹರ್ಷವರ್ಧನನ ಅತ್ಯಂತ ವಿಶ್ವಾಸಪಾತ್ರವಾಗಿರ್ತಕ್ಕಂಥ ಪ್ರಸಿದ್ಧ ಒಬ್ಬ ಕವಿಯ ಆಸ್ಥಾನ ಕವಿಯಾಗಿದ್ದ. ಈತ ಹರ್ಷನ ಮೇಲೆ ಹರ್ಷಚರಿತೆ ಅಂತಕ್ಕಂಥ ಪುಸ್ತಕವನ್ನು ಬರೆದನು. ಹರ್ಷವರ್ಧನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಕೃತಿ ಯಾವುದಂತಂದ್ರೆ ಬಾಣಭಟ್ಟ ಬರೆದಿರ್ತಕ್ಕಂಥ ಹರ್ಷಚರಿತೆ. ಫಸ್ಟ್ ಲೈವ್ ಸ್ಟಾಕ್ ಸೆನ್ಸಸ್ ಇನ್ ಇಂಡಿಯಾ ವಾಸ್ ಕ್ಯಾರಿಡ್ ಔಟ್. ಅಂದ್ರೆ ಫಸ್ಟ್ ಲೈವ್ ಸ್ಟಾಕ್ ಒಂದು ಜನಗಣತಿ ಆಗಿದ್ದು ಯಾವಾಗಂತಂದ್ರೆ 1919 ಮತ್ತು 20ರಲ್ಲಿ ಮೊದಲ ಒಂದು ಜನಗಣತಿಯನ್ನ ಮಾಡಲಾಗಿದ್ದು. ಸರ್ದಾರ್ ಸರೋವರ ಯಾವ ಒಂದು ನದಿಗೆ ಮತ್ತು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸರ್ದಾರ್ ಸರೋವರ ಡ್ಯಾಮ್ ಈಸ್ ಆನ್ ವಿಚ್ ರಿವರ್? ಯಾವ ನದಿ ಮೇಲೆ ಸರ್ದಾರ್ ಸರೋವರ ಇದೆ ಅಂತ ಕೇಳಿದ್ದಾರೆ. ನರ್ಮದಾ ನದಿ ಮೇಲೆ. ನಿನ್ನೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಅಂತಂದ್ರೆ ನರ್ಮದಾ ನದಿ. ಇಲ್ಲಿ ಅಮರಕೆಂಟಕ್ ಎಂಬಲ್ಲಿ ಉಗಮ ಹೊಂದಿ ಪಶ್ಚಿಮಾಭಿಮುಖವಾಗಿ ಬಂದು ಭರೂಚ್ ಹತ್ರ ಬಂದು ಇದೇನಾಗ್ತದೆ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇಲ್ಲಿ ಇದಕ್ಕೆ ಡ್ಯಾಮ್ ಅನ್ನು ಗುಜರಾತ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದೇ ಡ್ಯಾಮ್ನ ಮುಂಭಾಗದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಉಕ್ಕಿನ ಮೂರ್ತಿಯನ್ನು ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತಕ್ಕಂಥ ಒಂದು ಮೂರ್ತಿಯನ್ನು ಇಲ್ಲಿ ಉಕ್ಕಿನ ಮೂರ್ತಿಯನ್ನು ಇಲ್ಲಿ ಮಾಡಲಾಗಿದೆ. ಇಲ್ಲಿಂದ ಇಂದಿರಾ ಗಾಂಧಿ ಕಾಲುವೆಗಳ ಮೂಲಕ ರಾಜಸ್ಥಾನಕ್ಕೆ ಏನ್ ಮಾಡಿದ್ದಾರೆ? ಕೆನಾಲ್ಗಳ ಮೂಲಕ ನೀರನ್ನ ತೆಗೆದುಕೊಂಡು ಹೋಗಿದ್ದಾರೆ ರಾಜಸ್ಥಾನಕ್ಕೆ. ಯಾವ ಕಾಲುವೆ ಅದು? ಇಂದಿರಾ ಗಾಂಧಿ ಕಾಲುವೆ. ಇಂದಿರಾ ಗಾಂಧಿ ಕಾಲುವೆ. ಕ್ಲಿಯರ್ ಆಗ್ತಾ ಇದೆ ಕಾನ್ಸೆಪ್ಟ್ ಇದು? ಸೊ ಹಂಗಂದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಕಮೆಂಟ್ಸ್ ಅನ್ನು ತಿಳಿಸ್ರಿ. ಈ ವಿಡಿಯೋ ಯಾವ ತರ ಇದೆ? ನಿಮ್ಮ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ, ಬರೀ RRB ಅಷ್ಟೇ ಅಲ್ಲ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಏನಾಗಿದೆ ಇದಾಗಿದೆ. ಇಷ್ಟು ಸ್ಟ್ಯಾಟಿಕ್ GK ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯಾವುದೇ ಒಂದು ವಿಡಿಯೋಗಳನ್ನ ಕನ್ನಡ ಮೀಡಿಯಂದಲ್ಲಿ ಇನ್ನೂ ಯಾರು ಮಾಡಿಲ್ಲ. ಡಿಟೇಲ್ ಆಗಿ ಒಂದೊಂದು ವಿಷಯ ಹೇಳ್ಬೋದು, ಬಟ್ ಸ್ಟ್ಯಾಟಿಕ್ GK ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೆಯೋರಿಗೆ ಮಾತ್ರ ಗೊತ್ತಿರ್ತದೆ ಈ ತರ GK ಕ್ವಶನ್ಗಳು ಬರ್ತವೆ ಅಂತ ಹೇಳಿ. ಸೊ ನೀವು ಈ ತರ ಪ್ರಿಪರೇಷನ್ ಅನ್ನ ಮಾಡ್ತಾ ಹೋಗ್ಬೇಕು. ಬುಲಂದ್ ದರ್ವಾಜಾ ನೋಡಿ. ಬುಲಂದ್ ದರ್ವಾಜಾ ಎಲ್ಲಿದೆ? ಡೋರ್ ಆಫ್ ವಿಕ್ಟರಿ ಅಂತ ಕರೀತಾರೆ. ಇದು ವಿಜಯದ ದ್ವಾರ ಅಂತ ಹೇಳಿ ಇದನ್ನು ಕರೆಯಲಾಗ್ತದೆ. ಅಕ್ಬರ್ ನೋಡ್ರಿ ಗುಜರಾತ್ ಮೇಲೆ ಯುದ್ಧ ಮಾಡಿ ಅದನ್ನ ಗೆದ್ದಿದ ನೆನಪಿಗಾಗಿ ಫತೇಪುರ್ ಸಿಕ್ರಿಯಲ್ಲಿ ಈ ಒಂದು ಬುಲಂದ್ ದರ್ವಾಜಾವನ್ನ ಈತ ಏನ್ ಮಾಡ್ತಾನೆ? ನಿರ್ಮಾಣ ಮಾಡ್ತಾನೆ. ಅಕ್ಬರ್ ನಿರ್ಮಾಣ ಮಾಡ್ತಾರೆ. ಯಾವ್ದ್ರ ನೆನಪಿಗಾಗಿ? ಗುಜರಾತ್ ವಿಜಯದ ನೆನಪಿಗಾಗಿ. ಫಸ್ಟ್ ಜ್ಞಾನಪೀಠ ಅವಾರ್ಡ್ ವಾಸ್, ಮೊದಲ ಜ್ಞಾನಪೀಠ ಪ್ರಶಸ್ತಿ ನೋಡ್ರಿ, ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ, ಲಿಟ್ರೇಚರ್ಲಿ ಕೊಡ್ತಕ್ಕಂಥ ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವ್ದಂದ್ರೆ ಜ್ಞಾನಪೀಠ ಪ್ರಶಸ್ತಿ. ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು ಮೊದಲು ಯಾರತ್ತಂದ್ರೆ G. ಶಂಕರ್ ಕುರುಪ್ ಅವರು, ಮಲಯಾಳಿ ಒಂದು ಸಾಹಿತಿಗಳು. ಮೊದಲ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಲಭಿಸಿತು. ಹಾಗೆ ಕರ್ನಾಟಕದಲ್ಲಿ ಕುವೆಂಪು ಅವರು ಮೊದಲ ಬಾರಿಗೆ ಪಡೆದಿರೋರು. ಬ್ರಹ್ಮೋಸ್ ಕ್ಷಿಪಣಿ ಯಾವ ಎರಡು ದೇಶಗಳು ಜಂಟಿಯಾಗಿ ಇದನ್ನ ಕ್ಷಿಪಣಿಯನ್ನು ತಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಸುಮಾರು 4000 ರೇಂಜ್ ಅಲ್ಲಿ ಇರ್ತಕ್ಕಂಥದ್ದು, ಆಮೇಲೆ 5000 ಕಿಲೋಮೀಟರ್ ರೇಂಜ್ ಅಲ್ಲಿ ಇರ್ತಕ್ಕಂಥ ಒಂದು ಕ್ಷಿಪಣಿ ಇದಾಗಿದೆ ಅಂತ ಹೇಳ್ಬೋದು. ಸೊ ಇದನ್ನ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ
ರಷ್ಯಾದ ಓಲ್ಗಾಸ್ ನದಿ, ಮಾಸ್ಕೋ ನದಿ. ಇವೆರಡೂ ನದಿಗಳ ಜಂಟಿ ಹೆಸರನ್ನ ಬಳಕೆ ಮಾಡಿ ಇದಕ್ಕೆ ಬ್ರಹ್ಮೋಸ್ ಅಂತೇಳಿ ಇದನ್ನ ಹೆಸರಿಸಲಾಗಿದೆ ಅಂತ ಹೇಳ್ಬೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಜಾರಿಗೆ ಬಂದಿದ್ದು ಯಾವಾಗ ಅಂತಂದ್ರೆ 1934ರಲ್ಲಿ. ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ಒಂದು ಸರ್ಕಾರದ ಬ್ಯಾಂಕ್ ಆಗಿ ಇದನ್ನ 1934ರಲ್ಲಿ RBI ಅನ್ನ ಸ್ಥಾಪನೆ ಮಾಡಿದರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಿದ್ರು. ಈ ಒಂದು ಕಾಯ್ದೆ 1934ರ ಕಾಯ್ದೆ ಪ್ರಕಾರ ಈ ಒಂದು ರಿಸರ್ವ್ ಬ್ಯಾಂಕು ಏಪ್ರಿಲ್ 1, 1935ರಂದು ಸ್ಥಾಪನೆ ಆಯಿತು. ಇದರ ಹೆಡ್ ಆಫೀಸ್ ಅವಾಗ ಯಾವುದಾಗಿತ್ತು ಅಂದ್ರೆ ಕೋಲ್ಕತ್ತಾ. ಸೊ ಮುಂದೆ 1947ರಲ್ಲಿ ದೇಶ ಸ್ವತಂತ್ರ ಆದ ನಂತರ 1949 ಏಪ್ರಿಲ್ 1ರಂದು ಇದನ್ನು ರಾಷ್ಟ್ರೀಕರಣ ಮಾಡಿ ಇಂದು ಇದು ಭಾರತ ಸರ್ಕಾರದ ಅತ್ಯುನ್ನತ ಬ್ಯಾಂಕು ಅಂತೇಳಿ ಇದನ್ನ ಕರೆಯಲಾಗ್ತದೆ. ಸರ್ಕಾರದ ಬ್ಯಾಂಕ್ ಆಗಿದೆ ಇದು ಕಾರ್ಯನಿರ್ವಹಿಸ್ತದೆ. ಭಾರತ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಮೇಲುಸ್ತುವಾರಿ ಮಾಡ್ತಕ್ಕಂಥ, ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇದೆ ಅಂತ ಹೇಳ್ಬೋದು. ಮತ್ತು ನೋಟು ಮುದ್ರಣ ಮಾಡ್ತಕ್ಕಂಥ ಅಧಿಕಾರ ಎಲ್ಲ ಯಾರಿಗಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗಿದೆ. ಚಂದ್ರಯಾನ 1 ಯಾವ ವರ್ಷ ಭಾರತ ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ತು ಅಂತಂದ್ರೆ 2008 ಅಕ್ಟೋಬರ್ 22ರಂದು ಚಂದ್ರನಲ್ಲಿಗೆ ಒಂದು ಭಾರತ ಉಪಗ್ರಹವನ್ನ ಕಳಿಸಿದ್ರು. ಅದರ ಹೆಸರೇನಿತ್ತಂದ್ರೆ ಚಂದ್ರಯಾನ 1. ಈಗ 2022ರಲ್ಲಿ ಮುಂದಿನ ವರ್ಷ ಮಾನವ ಸಹಿತ ಚಂದ್ರಯಾನ ಮಾಡಲಿಕ್ಕೆ ಸರ್ಕಾರ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದೆ. ಮಾನವ ಸಹಿತ ಚಂದ್ರಯಾನ ಕಾರ್ಯಕ್ರಮವನ್ನು 2022ರಲ್ಲಿ ಭಾರತ ಇಸ್ರೋ ಸಂಸ್ಥೆ ಇದನ್ನ ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಹೈಯೆಸ್ಟ್ ಜುಡಿಷಿಯಲ್ ಬಾಡಿ ಅಂಟಿಲ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1950. ನೋಡಿ, ಭಾರತದ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆ ಯಾವುದಂತಂದ್ರೆ ಸುಪ್ರೀಂ ಕೋರ್ಟ್. ಇಡೀ ದೇಶದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ಇದು ಮೊಟ್ಟ ಮೊದಲು ಸ್ಥಾಪನೆಯಾಗಿದ್ದು 1932ರಲ್ಲಿ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂತೇಳಿ ಇದನ್ನ ಕರೆಯಲಾಗ್ತಾ ಇತ್ತು. ಸನ್ರೈಸ್ ಡಿಫರೆನ್ಸ್ ಇನ್ ಅರುಣಾಚಲ್ ಪ್ರದೇಶ್ ಆಸ್ ಕಂಪೇರ್ಡ್ ಟು ಗುಜರಾತ್. ಗುಜರಾತ್ಗೂ ಮತ್ತು ಅರುಣಾಚಲ್ ಪ್ರದೇಶಗೂ ಸಮಯದ ನಡುವೆ ಇರತಕ್ಕಂಥ ಅಂತರ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ಅರುಣಾಚಲ್ ಪ್ರದೇಶ ಬರ್ತದೆ. ಈ ಕಡೆ ಅರುಣಾಚಲ್ ಪ್ರದೇಶ ಇಲ್ಲಿದೆ, ಗುಜರಾತ್ ಇಲ್ಲಿದೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಟೈಮ್ ಡಿಫ್ರೆನ್ಸ್ ಎಷ್ಟಿದೆ ಅಂತಂದ್ರೆ, ಈಗ ನಾನು ವಿಡಿಯೋ ಮಾಡುವ ಕ್ಲಾಸ್ ನನ್ನ ಟೈಮ್ ಏನಿದೆ ರಾತ್ರಿ 8:30 ಆಗಿದೆ. 8:30 ಆಗಿದೆ ಅಂದ್ರೆ ಗುಜರಾತ್ ಅಲ್ಲಿ ಏನಾಗಿರ್ತದೆ 6:30 ಆಗಿರ್ತದೆ. ಯಾಕಂತಂದ್ರೆ ಇಲ್ಲಿ ರೇಖಾಂಶಗಳು ಇಲ್ಲಿಂದ ಇಲ್ಲಿವರೆಗೆ 30 ರೇಖಾಂಶಗಳು ಹಾಯ್ದು ಹೋಗ್ತಾವ. ಎಷ್ಟು ರೇಖಾಂಶಗಳು? ಭಾರತ ಮೇಲೆ ಸುಮಾರು 2933 ಕಿಲೋಮೀಟರ್ ಐತಿ ಇದು. ಭಾರತ ಪಶ್ಚಿಮದ ಗುಜರಾತ್ನಿಂದ ಅರುಣಾಚಲ ಪ್ರದೇಶವರೆಗೆ ಎಷ್ಟು ಅಗಲದ್ರಿ ಇದು? ಭಾರತದ್ದು 2933 ಕಿಲೋಮೀಟರ್. ಅಂದ್ರೆ ಪ್ರತಿ 15 ರೇಖಾಂಶಕ್ಕೆ 1 ತಾಸು ಆಗ್ತದೆ. ಹಂಗೆ ಭಾರತದಲ್ಲಿ ಈ ದಂಡಿಯಿಂದ ಈ ದಂಡಿಗೆ ಹೋಗ್ಬೇಕಂದ್ರೆ 2 ತಾಸು ಡಿಫ್ರೆನ್ಸ್ ಇರ್ತದೆ. ಇಲ್ಲಿ 8:30 ಆದ್ರೆ ಇಲ್ಲಿ 6:30. ಆದ್ರೆ ಭಾರತದಲ್ಲಿ ಈ ಸಮಯದ ವ್ಯತ್ಯಾಸ ಹೋಗಲಾಡಿಸೋ ಸಲುವಾಗಿ ಇಲ್ಲಿ ಒಂದು ಪ್ರಮುಖ ರೇಖಾಂಶನ ಗುರುತಿಸ್ಯಾರ. 82.5 ಡಿಗ್ರಿ ಪೂರ್ವ ರೇಖಾಂಶನ ಗುರುತಿಸ್ಯಾರ. ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಅಲಹಾಬಾದ್ ರೇಖೆ ಅಂತ ಕರೀತಾರೆ. ಇದು ನಿಮಗೆ ಜಾಗ್ರಫಿ ಹೇಳಕ್ ಕಂಪ್ಲೀಟ್ ಆಗ್ತದೆ. ನಾನು ಜಾಗ್ರಫಿ ಏನು ಕವರ್ ಮಾಡ್ತೀನಲ್ಲ, ಅಲ್ಲಿ ನಿಮಗೆ ಒಂದು ಸಿಂಗಲ್ ಮಾರ್ಕ್ಸ್ ಹೋಗೋದಿಲ್ಲ. ಪ್ರತಿಯೊಂದು ಜಾಗ್ರಫಿಯನ್ನ ಮ್ಯಾಪ್ ಹಾಕಿ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ಡಿಸ್ಕಷನ್ ಮಾಡ್ತೇನೆ ರೆಗ್ಯುಲರ್ ಆನ್ಲೈನ್ ಕ್ಲಾಸಲ್ಲಿ. ಓಕೆ, ಇಲ್ಲಿ 82 ಡಿಗ್ರಿ ರೇಖಾಂಶ ಏನಂತಂದ್ರೆ ಭಾರತ ಎರಡರ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ರೇಖಾಂಶ ಇದು. ಇವರು 8:30 ಆಗಿತ್ತು, ಇಲ್ಲಿ 7:30 ಆಗಿದೆ ಅಂತ ಇಟ್ಕೊಡ್ರಿ. ಈಗ ಇಲ್ಲಿ 7:30 ಆಗಿತ್ತಂದ್ರೆ ಇವರು 8:30 ಇದ್ದವರು 7:30 ಮಾಡ್ಕೋಬೇಕು, 6:30 ಇದ್ದವ್ರನ್ನು 7:30 ಮಾಡ್ಕೋಬೇಕು. ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಭಾರತದ ಸ್ಟ್ಯಾಂಡರ್ಡ್ ಟೈಮ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೆ, IST. ಇದು ಭಾರತ ಸ್ಟ್ಯಾಂಡರ್ಡ್ ಟೈಮ್ ಎದರ ಮೂಲಕ ಡಿಸೈಡ್ ಆಗ್ತದೆ ಅಂದ್ರೆ ಇಡೀ ಜಗತ್ತಿನಲ್ಲಿ 0 ಡಿಗ್ರಿಯಲ್ಲಿ ಇರ್ತಕ್ಕಂಥ ಲಂಡನ್ನ ಗ್ರೀನಿಚ್ನ ಒಂದು ಟೈಮ್ ನೋಡಿ ಜಗತ್ತಿನವರು ಎಲ್ಲರೂ ಟೈಮ್ ಅನ್ನ ಸೆಟ್ ಮಾಡ್ಕೋತಾರೆ. ಹಿಂಗೆ ಈ ಕಡೆ ಒಂದು ರೇಖಾಂಶ ಮುಂದಿದ್ರಂದ್ರೆ 4 ನಿಮಿಷ ಪ್ಲಸ್ ಆಗ್ತದೆ, ಈ ಕಡೆ ಹಿಂದೆ ಒಂದು ರೇಖಾಂಶ ಹಿಂದಿದ್ರಂದ್ರೆ -4 ನಿಮಿಷ ಆಗ್ತದೆ. ಹೀಗೆ ಗ್ರೀನಿಚ್ಗಿಂತ ನಮ್ದು ಟೈಮ್ ಏನಿದೆ ಅಂದ್ರೆ +530 ಅವರ್ಸ್ ಮುಂದಿದೆ. ಭಾರತದ ಒಂದು ಪ್ರಮಾಣಿತ ವೇಳೆ ಅಂತಾರಾಷ್ಟ್ರೀಯ ವೇಳೆಗಿಂತ ಎಷ್ಟು ಮುಂದಿದೆ ಅಂತ ನಾಳೆ ಕ್ವಶನ್ ಬಂತಂದ್ರೆ 5:30 ಗಂಟೆ ಮುಂದೆ ಇದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಇದು. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಾಯ್ತಂದ್ರೆ 5:30 ತಾಸು ಯಾಕೆ ಮುಂದೆ ಐತಿ ಅಂತೇಳಿ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ಇದು ಕ್ಲಿಯರ್ ಆಯ್ತಾ ಅರುಣಾಚಲ ಪ್ರದೇಶದ್ದು? ಓಕೆ, ನಿಮಗೆ ಯಾರು ಜಾಗ್ರಫಿ ಸರಿಯಾಗಿ ಓದಿರೋದಿಲ್ಲ ಅವರಿಗೆಲ್ಲ ಈಗಿದು
ಹೆಲ್ಪ್ ಆಗ್ತದೆ. ಈ ಥರದ ಒಂದು ಸ್ಟ್ಯಾಟಿಕ್ ಜಿ ಕೆ ಪ್ರಿಪ್ರೇಷನ್ ನೀವು ಮಾಡಬೇಕು. ಯಾಕಂದ್ರೆ ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೋಚಿಂಗ್ ಸೆಂಟರ್ಗಳಲ್ಲಿ ಒಂದೊಂದು ವಿಷಯವನ್ನೇ ಡೆಪ್ತ್ ಆಗಿ ಹೇಳ್ತಾರೆ. ಆದರೆ ಸ್ಟ್ಯಾಟಿಕ್ ಜಿ ಕೆಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಮಾಡಲಲ್ಲಿ ಕ್ವಶನ್ಗಳು ಬರ್ತವೆ. RRB SSCಗೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಮುಂದಿನ ವರ್ಷದಿಂದ ನ್ಯಾಷನಲ್ ರಿಕ್ರೂಟಿಂಗ್ ಏಜೆನ್ಸಿ ಅಂತ ಆಗ್ತದೆ, NRA ಅಂತ ಹೇಳಿ. ನೀವು ರೈಲ್ವೆ, SSC, ಬ್ಯಾಂಕ್ ಎಕ್ಸಾಮ್ ಹೋಗಬೇಕು ಅಂದರೆ ಒಂದೇ ಒಂದು ಪ್ರಿಲಿಮ್ಸ್ ಎಕ್ಸಾಮನ್ನು ಬರೀಬೇಕು. ಒಂದ್ಸಲ ನೀವು ಎಕ್ಸಾಮ್ ಅದು ಪಾಸ್ ಆದ್ರಿ ಅಂತಂದ್ರೆ ಮತ್ತೆ ಪ್ರಿಲಿಮ್ಸ್ ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನೀವು ರೈಲ್ವೆಗೆ ಹೋದ್ರೆ ಒಂದೇ ಎಕ್ಸಾಮ್ ಬರೀದು, SSCಗೆ ಹೋದ್ರೂ ಒಂದೇ ಎಕ್ಸಾಮ್ ಬರೀದು, ಬ್ಯಾಂಕಿಗೆ ಹೋದ್ರೂ ಒಂದೇ ಎಕ್ಸಾಮ್ ಬರೀದು. ಈ 2-3 ಎಕ್ಸಾಮನ್ನು ಬರೆಯುವಂತಿಲ್ಲ. ಸೊ ಇಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಈ 2022ರಿಂದ ಅಪ್ಲೈ ಮಾಡ್ತಾ ಇದೆ. ಅವಾಗೆಲ್ಲ ಈ ನಾನು ಹೇಳಿರ್ತಕ್ಕಂಥ ಪ್ಯಾಟರ್ನಲ್ಲಿ ಜಿ ಕೆಗಳು ಬರುವಂಥ ಚಾನ್ಸಸ್ ಇರ್ತದೆ. ಅದರ್ ನೇಮ್ ಆಫ್ ನ್ಯೂಟನ್ ಫಸ್ಟ್ ಲಾ ಆಫ್ ಮೋಷನ್. ನ್ಯೂಟನ್ ಚಲನೆಯ ಮೊದಲನೇ ನಿಯಮದ ಏನದಂದ್ರೆ ಲಾ ಆಫ್ ಇನ್ಯರ್ಷಿಯಾ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿತೀವಿ ನಾವು. ಲಾರ್ಜೆಸ್ಟ್ ಇಥರ್ನ್ ಡ್ಯಾಮ್ ಇನ್ ಇಂಡಿಯಾ, ಇದು ಆಲ್ರೆಡಿ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಇದನ್ನು. ಓಕೆ, ಆದರೂ ಇನ್ನೊಂದು ಡಿಸ್ಕಷನ್ ಮಾಡೋಣ. ಅತಿ ಉದ್ದವಾಗಿರ್ತಕ್ಕಂಥ ಒಂದು ಡ್ಯಾಮ್ ಯಾವುದು ಭಾರತದಲ್ಲಿ ಮತ್ತು ಏಷ್ಯಾದಲ್ಲಿ? ಎರಡನೇದು ಯಾವುದು ಅಂತಂದ್ರೆ ಬನ್ಸುರಾ ಡ್ಯಾಮ್. ಎಲ್ಲಿದೆ? ವೈನಾಡ್, ಕೇರಳದ ವೈನಾಡ್ನಲ್ಲಿದೆ. ಓರಂಗ್ ನ್ಯಾಷನಲ್ ಪಾರ್ಕ್, ಓರಂಗ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಅಸ್ಸಾಮಲ್ಲಿದೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್, ಇದು ಎದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ನ್ಯಾಯಾಲಯ ಯಾವುದಂತಂದ್ರೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಲಂಡನ್ ಅಲ್ಲಿದೆ. UK ಮೀನ್ಸ್ ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್. ವಿಚ್ ಕಿಂಗ್ ಶಿಫ್ಟೆಡ್ ದ ಕ್ಯಾಪಿಟಲ್ ಫ್ರಮ್ ಡೆಲ್ಲಿ ಟು ದೌಲತಾಬಾದ್? ಡೆಲ್ಲಿಯಿಂದ ದೌಲತಾಬಾದ್ಗೆ ರಾಜಧಾನಿ ವರ್ಗಾವಣೆ ಮಾಡಿರ್ತಕ್ಕಂಥ ಅರಸ ಯಾರಂತಂದ್ರೆ ಮಹಮ್ಮದ್ ಬಿನ್ ತುಘಲಕ್. ದೌಲತಾಬಾದ್ನ ಮೊದಲ ಹೆಸರು ಏನಿತ್ತಂದ್ರೆ ದೇವಗಿರಿ ಅಂತಿತ್ತು. ದೇವಗಿರಿಯನ್ನು ಯಾದವ ಅರಸರು ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಅದನ್ನು ವಶಪಡಿಸಿಕೊಂಡು ದೆಹಲಿಯಿಂದ ದೇವಗಿರಿಗೆ ಮಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನ ಬದಲಾವಣೆ ಮಾಡ್ದ. 1857ರ ಒಂದು ದಂಗೆ, ರಸ್ಟ್ಲೆಸ್ಲಿ ಸಪ್ರೆಸ್ಡ್ ಬೈ ಸರ್ ಕೊಲಿನ್ ಕ್ಯಾಂಪಬೆಲ್, ಇದು ನಾವು ಏನ್ ಮಾಡ್ತಾನೆ ಬರಿತಾನೆ ಅಂತ ಹೇಳ್ಬೋದು. ಕೋಡ್ ನೇಮ್ ಆಫ್ ಪೋಖ್ರಾನ್ ಟೆಸ್ಟ್. ಪೋಖ್ರಾನ್ ಅಲ್ಲಿ ನೋಡ್ರಿ, ಭಾರತ ಅಣು ಪರೀಕ್ಷೆಯನ್ನ ಮಾಡ್ತು. ಮೊದಲೇ ಅಣು ಪರೀಕ್ಷೆ ಮಾಡಲಿಕ್ಕೆ ಬ್ಯಾನ್ ಆಗಿತ್ತು. ಬಟ್ ಭಾರತದಲ್ಲಿ 2ನೇ ಬಾರಿಗೆ ಪೋಖ್ರಾನ್ದಲ್ಲಿ, ರಾಜಸ್ಥಾನದ ಪೋಖ್ರಾನ್ ಅಂತ ಬರುತ್ತೆ, ರಾಜಸ್ಥಾನದಲ್ಲಿ ಇದು. ಇಲ್ಲಿ ಭಾರತದಲ್ಲಿ ಅಣುಬಾಂಬ್ ಪರೀಕ್ಷೆಯನ್ನ ಮಾಡಲಾಯಿತು. ಅವಾಗ ಭಾರತ ಪ್ರಧಾನಮಂತ್ರಿ ಯಾರಾಗಿದ್ರು ಅಂದ್ರೆ ವಾಜಪೇಯಿ ಅವರಾಗಿದ್ರು. ಆ ಪೋಖ್ರಾನ್ ಪರೀಕ್ಷೆ ಮುಖ್ಯಸ್ಥರು ಯಾರಾಗಿದ್ರು ಅಂತಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಾಗಿದ್ರು. ಅವ್ರ ನೇತೃತ್ವದಲ್ಲಿ ಈ ಒಂದು ಅಣು ಪರೀಕ್ಷೆಯನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ರು. ಜಗತ್ತಿಗೆ ಆಗ ದಿಗ್ಭ್ರಮೆ ಆಯಿತು. ಯಾಕಂದ್ರೆ ಭಾರತ ಇಂಥ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಅನಿಸಿತ್ತು. ಅಮೆರಿಕಾದವರಿಗೇನೆ ದಿಕ್ಕು ತಪ್ಪಿ ಹೋಯಿತು. ಅಂತ ಒಂದು ಪರೀಕ್ಷೆ ಯಾವುದಂತಂದ್ರೆ ಪೋಖ್ರಾನ್ ಪರೀಕ್ಷೆ. ಅದಕ್ಕೂ ಗುಪ್ತವಾಗಿ ಮಾಡೋದು, ಜಗತ್ತಿಗೆ ಯಾರಿಗೂ ಗೊತ್ತಾಗ್ಲಾರಂಗ ಆ ಟೆಸ್ಟಿನ ಪ್ರಯೋಗದ ಸಿದ್ಧತೆಯನ್ನು ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ಅಮೆರಿಕಾದ ಸೆಟಲೈಟ್ಗಳೆಲ್ಲ ನಮ್ಮ ಭಾರತವನ್ನ ಇಡೀ ಪ್ರಪಂಚವನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಯಾರೂ ಅಣುಬಾಂಬನ್ನ ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿ, ತಯಾರಿ ಮಾಡಬಾರ್ದು ಅಂತ ಹೇಳಿ. ಬಟ್ ಅವ್ರಿಗೆ ಗೊತ್ತಾಗ್ಲಾರಂಗ ನಮ್ಮ ಒಂದು ವಿಜ್ಞಾನಿಗಳು ಏನ್ ಮಾಡಿದ್ರು, ಅದನ್ನ ಸಿದ್ಧತೆಯನ್ನು ಮಾಡಿಕೊಂಡು ಅಣು ಪರೀಕ್ಷೆಯನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ರು. ಅದರ ಒಂದು ಕೋಡ್ ವರ್ಡ್ ಏನಾಗಿತ್ತು ಅಂದ್ರೆ ಆಪರೇಷನ್ ಶಕ್ತಿ ಆಗಿತ್ತು. ಧೂಪ್ಗಢ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ದ. ಧೂಪ್ಗಢ್ ಅನ್ನೋದು ಯಾವ ಒಂದು ಪರ್ವತದ ಸಾಲಿನಲ್ಲಿ ಬರ್ತಕ್ಕಂಥ ಅತಿ ಎತ್ತರದ ಒಂದು ಬೆಟ್ಟ ಅಂತ ನಾಳೆ ಕೇಳಿದ್ರು ಅಂದ್ರೆ ಮಹಾದೇವ್ ಬೆಟ್ಟಗಳು. ಮತ್ತು ಮಹಾದೇವ್ ಬೆಟ್ಟ ಅಂತ ಬರ್ತದೆ. ಈ ಸಾತ್ಪುರ ಬೆಟ್ಟ, ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳಂದ್ರೆ ಇಲ್ಲಿ ನೋಡಿ, ಇಲ್ಲಿ ನರ್ಮದಾ ನದಿ ಬರ್ತದೆ, ಇಲ್ಲಿ ವಿಂಧ್ಯ ಬೆಟ್ಟಗಳು, ಇಲ್ಲಿ ತಳಗಿಲಿ ಸಾತ್ಪುರ ಬೆಟ್ಟಗಳು. ಇಲ್ಲಿ ಬರೋದು ಯಾವ್ದಪ್ಪ ಅಂದ್ರೆ ಮಹಾದೇವ್ ಬೆಟ್ಟಗಳು. ಮಹಾದೇವ್ ಬೆಟ್ಟಗಳಲ್ಲಿ ಬರ್ತಕ್ಕಂಥ ಅತಿ ಎತ್ತರ ಬೆಟ್ಟ ಯಾವ್ದಂದ್ರೆ ಧೂಪ್ಗಢ್ ಅಂತೇಳಿ ಇದನ್ನ ಕರೆಯಲಾಗ್ತಾ ಇದೆ. ಯಾವ್ದಿದು? ಸಾತ್ಪುರ ಬೆಟ್ಟಗಳ ಸಾಲಿನಲ್ಲಿ ಬರ್ತಕ್ಕಂಥದ್ದು ಮಹಾದೇವ್ ಬೆಟ್ಟಗಳಲ್ಲಿ. ಇಂಡಿಯಾ ಸೇರ್ ಲಾಂಗೆಸ್ಟ್ ಬಾರ್ಡರ್ ವಿತ್ ವಿಚ್ ಕಂಟ್ರಿ? ಭಾರತ ಯಾವ ದೇಶನಿಗೆ ಅತಿ ಉದ್ದವಾದ ಗಡಿ ರೇಖೆಯನ್ನು ಹೊಂದಿದೆ ಅಂತಂದ್ರೆ ಇಲ್ಲಿ ಬಾಂಗ್ಲಾದೇಶ ಜೊತೆ. ಫುಲ್ ಎಲ್ಲ ಹಿಂಗ್ ರೌಂಡ್ ಅದಿಲ್ಲಿ. ಸೊ ಬಾಂಗ್ಲಾದೇಶ ಜೊತೆ ಅತಿ ಉದ್ದವಾಗಿರ್ತಕ್ಕಂಥ ಗಡಿ ರೇಖೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ವಿಚ್ ಮೆಟಲ್ ಫೌಂಡ್ ಇನ್ ಲಿಕ್ವಿಡ್ ಸ್ಟೇಟ್? ದ್ರವರೂಪದಲ್ಲಿ ಇರ್ತಕ್ಕಂಥ ಲೋಹ ಯಾವುದು ಅಂತಂದ್ರೆ ಮರ್ಕ್ಯುರಿ. ಇದಕ್ಕೆ ನಾವು ಕನ್ನಡದಲ್ಲಿ ಅಂತ ಕರಿತೀವಿ ಪಾದರಸ ಅಂತ ಕರಿತೀವಿ. ದ್ರವರೂಪದಲ್ಲಿ ಲಭ್ಯ ಇರತಕ್ಕಂಥ ಒಂದು ಲೋಹ ಯಾವುದು ಅಂತಂದ್ರೆ ಮರ್ಕ್ಯುರಿ ಅಥವಾ ಪಾದರಸ. ಸೈನ್ಸ್ ಕ್ವಶನ್ ಇದು.
ದ ಪರ್ಮನೆಂಟ್ ಮೆಂಬರ್ಶಿಪ್ ಆಫ್ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್. ನೋಡ್ರಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇರ್ತಕ್ಕಂಥ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು? ಇದು ನಾನು ಈಗಾಗಲೇ 1ನೇ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. 5 ಕಾಯಂ ಸದಸ್ಯರು, 10 ತಾತ್ಕಾಲಿಕ ಸದಸ್ಯರು, ಒಟ್ಟು 15 ಸದಸ್ಯರು ಏನಾಗಿರ್ತಾರೆ ಅಂದ್ರೆ ಭದ್ರತಾ ಮಂಡಳಿಯಲ್ಲಿ ಇರ್ತಾರೆ. ಈ 5 ಸದಸ್ಯರು ಯಾರತ್ತಂದ್ರೆ, ಒಂದು ಅಮೇರಿಕಾ, ನೆಕ್ಸ್ಟ್ 2ನೇದ್ದು ಚೀನಾ, 3ನೇದ್ದು ಇಂಗ್ಲೆಂಡ್, 4ನೇದ್ದು ರಷ್ಯಾ, 5ನೇದ್ದು ಫ್ರಾನ್ಸ್. ಈ 5 ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ದೇಶಗಳಾಗಿರ್ತಾವೆ. ಇವುಗಳಿಗೆ ವೀಟೋ ಅಧಿಕಾರ ಇರ್ತದೆ. ಯಾವ ಅಧಿಕಾರ ಇರ್ತದೆ? ವೀಟೋ ಅಧಿಕಾರ ಅಥವಾ ನಿಷೇಧಿತ ಅಧಿಕಾರ ಅಂತ ಇರ್ತದೆ. ಇವರೆಲ್ಲರೂ ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸದೇ ಇದ್ರೆ ಯಾವುದೇ ಒಂದು ತೀರ್ಮಾನ ಭದ್ರತಾ ಮಂಡಳಿಯಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದು ಸೂಪರ್ ಪವರ್ ಆಗಿರ್ತಕ್ಕಂಥ ಒಂದು ಅಧಿಕಾರ ಈ 5 ದೇಶಗಳಿಗಿದೆ. ಈಗ ಇದರಲ್ಲಿ ಭಾರತನೂ ಸೇರಬೇಕು ಅಂತ ಒತ್ತಡವನ್ನ ಹಾಕಲಾಗ್ತಾ ಇದೆ. ಬಟ್ ಎಲ್ಲಾ ದೇಶಗಳು ಭಾರತಕ್ಕೆ ಸಪೋರ್ಟ್ ಮಾಡಿದ್ರೆ ಚೀನಾ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ಭಾರತ ಭದ್ರತಾ ಮಂಡಳಿ ಕಾಯಂ ಸದಸ್ಯತ್ವ ಪಡೆಯಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ವೆನ್ ಡಿಡ್ ಮಹಾತ್ಮ ಗಾಂಧಿ ರಿಟರ್ನ್ ಟು ಇಂಡಿಯಾ ಫ್ರಮ್ ಸೌತ್ ಆಫ್ರಿಕಾ? ನೋಡ್ರಿ, ಮಹಾತ್ಮ ಗಾಂಧೀಜಿಯವರು LLB ಮುಗಿಸಿರ್ತಕ್ಕಂಥ ವಕೀಲ ವೃತ್ತಿಯನ್ನು ಶಿಕ್ಷಣವನ್ನು ಪಡೆದಿದ್ರು. ಹೀಗಾಗಿ ವಕೀಲ ವೃತ್ತಿಗಾಗಿ ದಕ್ಷಿಣ ಆಫ್ರಿಕಾಗೆ ಅಲ್ಲಿ ತೆರೆದಿದೆ. ಒಂದು ಕೇಸ್ ಇತ್ತು. ಯಾಕಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಬಹಳ ದಿನಗಳಿಂದ ಬ್ರಿಟಿಷರ ಕಾಲದಿಂದನೂ ವ್ಯಾಪಾರ ವಹಿವಾಟು ಐತೆ. ಯಾಕಂದ್ರೆ ದಕ್ಷಿಣ ಆಫ್ರಿಕಾ ಬ್ರಿಟಿಷರ ಒಂದು ವಸಾಹತಾಗಿತ್ತು. ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಕಾರ್ಮಿಕರನ್ನು ಭಾರತದಿಂದ ಅವರು ಒಯ್ತಾ ಇದ್ರು ಮತ್ತು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ವ್ಯಾಪಾರ ನಡೀತಾ ಇತ್ತು. ಹೀಗಾಗಿ ಅಲ್ಲಿ ಒಂದು ಡಾಕ್ಟರ್ ಅಬ್ದುಲ್ಲಾ ಅಂತಕ್ಕಂಥ ಕಂಪನಿ, ಯಾವುದು ಡಾಕ್ಟರ್ ಅಬ್ದುಲ್ಲಾ ಕಂಪನಿ ಕೇಸನ್ನು ವಿಚಾರಣೆ ಮಾಡೋ ಸಲಾಗಿ ಅಥವಾ ಅದ್ರ ಪರವಾಗಿ ವಾದ ಮಾಡೋ ಸಲಾಗಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಅಲ್ಲೇ ನೆಲೆಸಿಬಿಟ್ರು. ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ವಕೀಲ ವೃತ್ತಿ ಮಾಡ್ತಾ ಈ ಭಾರತೀಯರನ್ನ ಬಹಳ ಕೀಳಾಗಿ ಕಾಣ್ತಾ ಇದ್ರು. ಅಲ್ಲಿರ್ತಕ್ಕಂಥ ಬ್ರಿಟಿಷರು ಕಪ್ಪು ಜನಾಂಗದವರು ಅಂತೇಳಿ ಕೀಳಾಗಿ ಕಾಣ್ತಾ ಇದ್ರು. ಅದರ ವಿರುದ್ಧ ಇವರು ಏನ್ ಮಾಡಿದ್ರು ಅಂದ್ರೆ ವರ್ಣಭೇದ ನೀತಿ ವಿರುದ್ಧ ಅಲ್ಲಿ ಹೋರಾಟ ಮಾಡಿದ್ರು. ಅದಾಗಲೇ ದಕ್ಷಿಣ ಆಫ್ರಿಕಾದಲ್ಲಿ ಟಾಲ್ಸ್ಟಾಯ್ ಫಾರ್ಮ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಯಾವುದು? ಟಾಲ್ಸ್ಟಾಯ್ ಫಾರ್ಮ್. ಹೀಗಾಗಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಬಹಳಷ್ಟು ಫೇಮಸ್ ಆಗಿದ್ರು. ಇದೇ ಅವಧಿಯಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಗೋಪಾಲಕೃಷ್ಣ ಗೋಖಲೆ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ಬಹಳ ಜೋರಾಗಿ ನಡೀತಾ ಇತ್ತು. ಹೀಗಾಗಿ ಗಾಂಧೀಜಿಯವರು ಏನ್ ಮಾಡಿದ್ರು, 1915 ಜನವರಿ 9ರಂದು ಸಂಪೂರ್ಣವಾಗಿ ಲಗೇಜ್ ಸಮೇತ ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲಿಕ್ಕೆ ಬಂದ್ರು. ಹೀಗಾಗಿ ಅವರು ಭಾರತಕ್ಕೆ ರಿಟರ್ನ್ ಬಂದಿರತಕ್ಕಂಥ ಒಂದು ದಿನ ಯಾವುದಂತಂದ್ರೆ ಜನವರಿ 9, 1915. ಅವತ್ತಿನಿಂದ ಸುಮಾರು 2 ವರ್ಷ ಭಾರತದಾದ್ಯಂತ ಸಂಚರಿಸಿ ಇಡೀ ಭಾರತ ಜನಜೀವನವನ್ನ, ಜನರ ಸ್ಥಿತಿಗತಿಗಳನ್ನ, ಬ್ರಿಟಿಷರ ಒಂದು ಆಡಳಿತ ವ್ಯವಸ್ಥೆಯನ್ನ ಇದೆಲ್ಲ ಕಣ್ಣಾರೆ ಕಂಡು ಮೊದಲು ಚಂಪಾರಣ್ಯ ಸತ್ಯಾಗ್ರಹವನ್ನ ಮಾಡಿದ್ರು 1917ರಲ್ಲಿ. ಅಲ್ಲಿ ಇರ್ತಕ್ಕಂಥ ಚಂಪಾರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರ ಶೋಷಣೆ ಮಾಡ್ತಾ ಇದ್ರು ಬ್ರಿಟಿಷರು. ಕಾನೂನನ್ನ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿ ಅವ್ರ ಪರವಾಗಿ ಹೋರಾಟ ಮಾಡಿದ್ರು. ನೆಕ್ಸ್ಟ್ ಗಿರಣಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದ್ರು ಗುಜರಾತ್ನಲ್ಲಿ. ಸೊ ಹೀಗಾಗಿ ಗಾಂಧೀಜಿಯವರು ಮಾಡಿರ್ತಕ್ಕಂಥ ಒಂದು ಮೊದಲ ಚಳವಳಿ ಚಂಪಾರಣ್ಯ ಚಳವಳಿ ಅಂತ ನಾವು ಇದನ್ನ ಕರಿತೀವಿ. ಸೊ ಯಾವ ದಿನವನ್ನ? ಜನವರಿ 9ನ ಪ್ರತಿ ವರ್ಷ ಪ್ರವಾಸಿ, ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು, ಪ್ರವಾಸಿ ಭಾರತೀಯ ದಿನ ಅಂತ ಆಚರಣೆ ಮಾಡ್ತಾರೆ. ಪ್ರವಾಸಿ ಭಾರತೀಯ ದಿನ ಅಥವಾ NRI ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಕ್ಕಂಥ ದಿನ ಯಾವುದು ಅಂತ ಪ್ರಮುಖ ದಿನಾಚರಣೆಗಳು ನಿಮಗೆ ಗೊತ್ತಿರಬೇಕು. ಜನವರಿ 9. ಎದಕ್ಕಾಗಿ? ಗಾಂಧೀಜಿಯವರು ಏನ್ ಬಂದ್ರಲ್ಲ, ಭಾರತದ ಡೆವಲಪ್ಮೆಂಟ್ ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿದಾರಲ್ಲ, ಅದೇ ತರ ಈಗ ಎಷ್ಟೋ ಮಂದಿ ಭಾರತವನ್ನು ಬಿಟ್ಟು ವಿದೇಶಗಳಲ್ಲಿ ಹೋಗಿ ನೆಲೆಸಿದ್ದಾರೆ. ಅವರೆಲ್ಲ ಅಲ್ಲಿಯೇ ನಾಗರಿಕತ್ವವನ್ನು ಪಡೆದಾರೆ. ಅವ್ರ ಹೆಂಡ್ರು, ಮಕ್ಕಳು, ಮೊಮ್ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ. ಅವರನ್ನ ಮರಳಿ ಭಾರತಕ್ಕೆ ಕರೆಸ್ಕೊಂಡು ಒಂದು 3 ದಿನ ಒಂದು ಫಂಕ್ಷನ್ ಮಾಡಿ ಭಾರತದ ಡೆವಲಪ್ಮೆಂಟ್ ಅಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಪಡಿಬೇಕು ಅಂತೇಳಿ ವಾಜಪೇಯಿ ಅವರ ಕಾಲದಲ್ಲಿ ಈ ಒಂದು 2000 ಇಸ್ವಿಯಲ್ಲಿ ಪ್ರವಾಸಿ ಭಾರತೀಯ ದಿನವನ್ನು ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದಿನಿಂದ ಇವತ್ತಿನವರೆಗೂ ಪ್ರವಾಸಿ ಭಾರತೀಯ ದಿನ ಅಂತೇಳಿ ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಪ್ರವಾಸಿ NRIಗಳು ದ್ವಿನಾಗರಿಕತ್ವವನ್ನು ಪಡೆದಿರ್ತಾರೆ. ಅವರು ಭಾರತಕ್ಕೆ ಯಾವಾಗ ಬೇಕಾದಾಗ ಬರ್ಬೋದು, ಹೋಗ್ಬೋದು, ಇಲ್ಲಿ ಆಸ್ತಿಯನ್ನ ಖರೀದಿ ಮಾಡಬಹುದು, ಇಲ್ಲಿ ಬೇಕಾದಷ್ಟು ಇರಬಹುದು. ಯಾವುದೇ ರೀತಿ ವೀಸಾ ಅಥವಾ ಪಾಸ್ಪೋರ್ಟ್ ಅವಶ್ಯಕತೆ ಅವರಿಗೆ ಇರೋದಿಲ್ಲ. ಪಾಸ್ಪೋರ್ಟ್ ಬೇಕು, ವೀಸಾ ಅವಶ್ಯಕತೆ ಇರೋದಿಲ್ಲ. ಬೋನ್ಸ್ ಪ್ರೆಸೆಂಟ್ ಇನ್ ನ್ಯೂ ಬಾರ್ನ್ ಬೇಬಿ, ಅದೇ ತಾನೇ ಹುಟ್ಟಿರ್ತಕ್ಕಂಥ ಮಕ್ಕಳಲ್ಲಿ ಶಿಶುಗಳಲ್ಲಿ ಎಷ್ಟು ಎಲುಬುಗಳು ಇರ್ತವೆ ಅಂದ್ರೆ 300 ಎಲುಬುಗಳು. ಸೈನ್ಸ್ ಕ್ವಶನ್ ಇದು. ನಂಬರ್ ಆಫ್ ಮೆಂಬರ್ಸ್ ವೆನ್ ಯುನೈಟೆಡ್ ನೇಷನ್ ಫಾರ್ಮ್ಡ್, ವಿಶ್ವಸಂಸ್ಥೆ ಸ್ಥಾಪನೆಯಾದಾಗ
ಸದಸ್ಯ ದೇಶಗಳು ಎಷ್ಟಿದ್ರು ಅಂತಂದ್ರೆ ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಯಿತು. ಅವಾಗ ಜಗತ್ತಿನ 51 ದೇಶಗಳು ಸ್ಥಾಪಕ ದೇಶಗಳಾಗಿದ್ದು, 51 ದೇಶಗಳು ಸ್ಥಾಪಕ ದೇಶಗಳಾಗಿ ಸಹಿ ಹಾಕಿದ್ದು. ಅದರಲ್ಲಿ ಭಾರತವೂ ಸಹ, ಅವು ಬ್ರಿಟಿಷರ ಆಳ್ವಿಕೆ ಮಾಡ್ತಾ ಇದ್ರು ಸಹ ಭಾರತದ ಪರವಾಗಿ ಅಲ್ಲಿ ಸಹಿಯನ್ನ ಹಾಕಲಾಯಿತು. ಹರ್ಷ ಚರಿತೆಯನ್ನ ಬರೆದವರು ಬಾಣಭಟ್ಟ. ಈಗಾಗಲೇ ನಾವು ಹಿಂದೆ ಡಿಸ್ಕಷನ್ ಮಾಡಿವಿ ಇದನ್ನ. ಹರ್ಷವರ್ಧನ ಆಸ್ಥಾನ ಕವಿಯಾಗಿರ್ತಕ್ಕಂಥ ಬಾಣಭಟ್ಟ ಹರ್ಷನ ಬಗ್ಗೆ ಕುರಿತು ಹರ್ಷ ಚರಿತೆ ಅಂತಕ್ಕಂಥ ಗ್ರಂಥವನ್ನ ಬರೆದಿದ್ದಾನೆ. ಡಿಸೀಸ್ ಕಾಸಸ್ ಬೈ ಡೆಫಿಷಿಯನ್ಸಿ ವಿಟಮಿನ್ ಡಿ. ವಿಟಮಿನ್ ಡಿ ಕೊರತೆಯಿಂದ ಬರತಕ್ಕಂಥ ರೋಗ ಯಾವುದು? ರಿಕೆಟ್ಸ್. ಯಾವುದು? ರಿಕೆಟ್ಸ್. ನಿನ್ನೆ ಡಿಸ್ಕಷನ್ ಮಾಡಿದಾಗೆ, ಇನ್ನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದಾಗೆ ವಿಟಮಿನ್ ಸಿ ಇಂದ ರೋಗ, ವಿಟಮಿನ್ ಬಿ ಇಂದ, ವಿಟಮಿನ್ ಎ ಇಂದ ಅನಿಮಿಯಾ ರೋಗ, ವಿಟಮಿನ್ ಬಿ ಇಂದ ಬೇರಿ ಬೇರಿ ರೋಗ, ವಿಟಮಿನ್ ಸಿ ಇಂದ ಆ ಒಂದು ರೋಗ. ಸೊ ಈ ತರ ಯಾವ ರೋಗಗಳ ಕೊರತೆಯಿಂದ ಯಾವ ರೋಗ ಬರ್ತವೆ ಅನ್ನೋದನ್ನ ನೀವು ಇಲ್ಲಿ ನೋಡೋ. ಸ್ಕರ್ವಿ, ವಿಟಮಿನ್ ಸಿ ಇಂದ ಯಾವುದು? ಸ್ಕರ್ವಿ. ರೈಟ್. ಆಥರ್ ಬುಕ್, ಆಥರ್ ಆಫ್ ಬುಕ್ ಚಂದ್ರಕಾಂತ. ಬುಕ್ವನ್ನು ಬರೆದವರು ಯಾರು ಅಂತಂದ್ರೆ ದೇವಕಿ ನಂದನ್ ಕತ್ರಿ. ದೇವಕಿ ನಂದನ್ ಕತ್ರಿ ಹಿಂದಿ ಒಂದು ಸಾಹಿತಿಗಳಿವರು. ಫಸ್ಟ್ ವುಮನ್ ಜಡ್ಜ್ ಇನ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಪ್ರಥಮ ಒಬ್ಬ ನ್ಯಾಯಾಧೀಶರಾಗಿ ನೇಮಕವಾದವರು ಫಾತಿಮಾ ಬಿವಿ. ಪ್ರೆಸಿಡೆಂಟ್ ಟೇಕ್ಸ್ ಆನ್ ಓತ್ ಬಿಫೋರ್ ಅಸ್ಯೂಮಿಂಗ್ ಆಫೀಸ್ ಇನ್ ದ ಪ್ರೆಸೆನ್ಸ್ ಆಫ್ ದ ಡ್ಯಾಶ್. ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡೋರು ಯಾರು? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇವರು ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ. ಪದ್ಮಶ್ರೀ and ಪದ್ಮಭೂಷಣ ಅವಾರ್ಡ್ ಸ್ಟಾರ್ಟ್ ಆಗಿದೆ ಯಾವಾಗ? 1955. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಅಂತ ಕರಿತೀವಿ. ಮೊದಲ ಭಾರತ ರತ್ನ ಪ್ರಶಸ್ತಿ, ಭಾರತದ ಅತ್ಯುನ್ನತವಾಗಿರತಕ್ಕಂಥ ನಾಗರಿಕ ಪ್ರಶಸ್ತಿ. ಎರಡನೇದ್ದು ಪದ್ಮವಿಭೂಷಣ, ಪದ್ಮವಿಭೂಷಣ. ಮೂರನೇದ್ದು ಪದ್ಮಶ್ರೀ, ಪದ್ಮಭೂಷಣ, ಪದ್ಮಭೂಷಣ. ನಾಲ್ಕನೇದ್ದು ಪದ್ಮಶ್ರೀ. ಇವು ಅತ್ಯುನ್ನತವಾಗಿರತಕ್ಕಂಥ ಒಂದು ನಾಗರಿಕ ಪ್ರಶಸ್ತಿಗಳು. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಇದು ಗೊತ್ತಿರಬೇಕು. ಇನ್ನು ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರಚಕ್ರ ಇವು ಸೈನಿಕ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು. ಫಾರ್ಮುಲಾ ಆಫ್ ಮೀಥೇನ್, ಸೈನ್ಸ್ ಕ್ವಶನ್, CH4. ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ ಇನ್ ರಾಜ್ಯಸಭಾ. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಂತಂದ್ರೆ 250. ಇದರಲ್ಲಿ 238 ಜನ ವಿವಿಧ ರಾಜ್ಯಗಳಿಂದ ಆಯ್ಕೆ ಆಗ್ತಾರೆ, ಎಲೆಕ್ಟ್ ಆಗಿದ್ರೆ, ವಿಧಾನಸಭೆಗಳಿಂದ ಆಯ್ಕೆ ಆಗಿದ್ರೆ. 12 ಜನರನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಕಲೆ, ಸಾಹಿತ್ಯ, ವಿಜ್ಞಾನ, ಕ್ರೀಡೆ, ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 12 ಜನರನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಒಟ್ಟು 250 ಸದಸ್ಯರು ರಾಜ್ಯಸಭೆಯಲ್ಲಿ ಇರ್ತಾರೆ. ನಿಮಗೆ ಇಂಡಿಯನ್ ಪಾಲಿಟಿ ಹೇಳುವಾಗ ಡೀಟೇಲ್ ಆಗಿ ಇದು ಕವರ್ ಆಗ್ತದೆ. ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಸ್ಕ್ರೈಬ್ಡ್ ಅಂಡರ್ ದ ವಿಚ್ ಆರ್ಟಿಕಲ್. ಈಗ ಭಾರತ ಸಂವಿಧಾನವನ್ನು ಬರೆದಿದ್ದಾರೆ. 1950ರಲ್ಲಿ ಬರೆದಿರ್ತಕ್ಕಂಥ ಸಂವಿಧಾನ ಕಾಲ ಕಾಲಕ್ಕೆ ಕೆಲವು ತಿದ್ದುಪಡಿ ಮಾಡಬೇಕಾಗ್ತದೆ. ಅದಕ್ಕೂ ಸಂವಿಧಾನದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗೆ ಸಂವಿಧಾನ ತಿದ್ದುಪಡಿ ಮಾಡಲು ಅವಕಾಶ ನೀಡತಕ್ಕಂಥ ಸಂವಿಧಾನದ ವಿಧಿ ಯಾವುದು ಅಂತಂದ್ರೆ 368ನೇ ವಿಧಿ. ಇಲ್ಲಿ 3 ರೀತಿಯ ತಿದ್ದುಪಡಿಗಳು ಬರ್ತವೆ. ಸಾಮಾನ್ಯ ತಿದ್ದುಪಡಿಗಳು, ಕಠಿಣ ತಿದ್ದುಪಡಿಗಳು ಅಂತೇಳಿ. ಸೊ ಆ ತಿದ್ದುಪಡಿ ಅವಕಾಶ ಕೊಟ್ಟಿರ್ತಕ್ಕಂಥ ವಿಧಿ ಯಾವುದಂದ್ರೆ 368. ಫಾರ್ಮ್ಸ್ ಆಫ್ ಓತ್ ಆಫ್ ಅಫರ್ಮೇಷನ್ ಕಮ್ಸ್ ಅಂಡರ್ ವಿಚ್ ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡ್ರಿ, ಭಾರತದ ಅತ್ಯುನ್ನತ ಸ್ಥಾನಗಳಾಗಿರ್ತಕ್ಕಂಥ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಗಳು, ರಾಜ್ಯಪಾಲರು ಇವರೆಲ್ಲರೂ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ಸಂವಿಧಾನದ ಎಷ್ಟನೇ ಒಂದು ಭಾಗದಲ್ಲಿ ಇದನ್ನು ಚರ್ಚೆ ಮಾಡಿದ್ದಾರೆ ಅಂತಂದ್ರೆ 3ನೇ ಶೆಡ್ಯೂಲ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಎಷ್ಟನೇ ಶೆಡ್ಯೂಲಲ್ಲಿ? 3ನೇ ಶೆಡ್ಯೂಲ್ನಲ್ಲಿ. ಸುಂದರ್ಬನ್ ಒಂದು ಯಾವ ತರದ ಒಂದು ಅರಣ್ಯಗಳಿಗೆ ಉದಾಹರಣೆ? ಭಾರತದಲ್ಲಿ 6 ರೀತಿಯ ಅರಣ್ಯಗಳದಾವು. ನಿತ್ಯಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಎಲೆ ಉದುರುವ ಕಾಡುಗಳು, ಆಮೇಲೆ ಮ್ಯಾಂಗ್ರೋವ್ ಕಾಡುಗಳು, ಆಮೇಲೆ ಪರ್ವತ ಮಾದರಿ ಕಾಡುಗಳು, ಮರುಭೂಮಿ ಸಸ್ಯವರ್ಗ, ಹೀಗೆ ಇದಾವೆ. ಸೊ ಸುಂದರ್ಬನ್ ಅನ್ನೋದು ಎಲ್ಲಿ ಅಂದ್ರೆ ಭಾರತದ ಪೂರ್ವ ತೀರದಲ್ಲಿ ಬರ್ತಕ್ಕಂಥ, ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥ, ಸಮುದ್ರ ದಂಡೆಯಲ್ಲಿ ಇರ್ತಕ್ಕಂಥ ಒಂದು ಕಂಡು ಬರ್ತಕ್ಕಂಥ ಸಸ್ಯವರ್ಗ. ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಮ್ಯಾಂಗ್ರೋವ್ ಕಾಡುಗಳು ಅಂತ ಕರೀತಾರೆ. ಈ ಮ್ಯಾಂಗ್ರೋವ್ ಕಾಡುಗಳ ಇಲ್ಲಿ ಬರ್ತಕ್ಕಂಥ ಮ್ಯಾಂಗ್ರೋವ್ ಕಾಡುಗಳಿಗೆ ಏನ್ ಕರೀತಾರೆ? ಸುಂದರ್ಬನ್ ಅಂತ ಕರೀತಾರೆ. ಸುಂದರ್ಬನ್ ಅಂತ ಯಾಕೆ ಕರೀತಾರೆ ಅಂದ್ರೆ ಸುಂದರಿ ಅಂತಕ್ಕಂಥ ಗಿಡಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾವೆ. ಸುಂದರಿ ಗಿಡಗಳು ಹೆಚ್ಚಾಗಿ ಕಂಡು ಬರೋದ್ರಿಂದ ಪಶ್ಚಿಮ ಬಂಗಾಳದ ಈ ಒಂದು ಪೂರ್ವ ತೀರದಲ್ಲಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶವನ್ನು ಏನ್ ಕರೀತಾರೆ ಅಂದ್ರೆ ಮ್ಯಾಂಗ್ರೋವ್ ಅರಣ್ಯಗಳು. ಮ್ಯಾಂಗ್ರೋವ್ ಅರಣ್ಯಗಳ ಲಕ್ಷಣ ಏನಂತಂದ್ರೆ
ಇಲ್ಲೇನು ಗಿಡ ಇರ್ತದಲ್ಲ ಇದ್ರ ಬೇರುಗಳೇನಾಗಿರ್ತಾವೆ ಹಿಂಗೆ ಜಾಳಗತ್ಲೆ ನದಿ ನೀರಲ್ಲೇನೆ ನದಿ ದಂಡೆಯಲ್ಲಿ ಏನಾಗಿರ್ತಾವೆ ಹಿಂಗಿರ್ತಾವೆ. ಇದರಿಂದ ಮಣ್ಣಿನ ಸವೆತವನ್ನ ಪ್ರವಾಹಗಳಾಗೋದನ್ನ ಇದು ತಡೆಗಟ್ತಾವೆ. ಇದೇ ಈ ಮ್ಯಾಂಗ್ರೋವ್ ಅರಣ್ಯಗಳ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅಂತ ಹೇಳ್ಬೋದು ನಾವು. ಈ ತರ ಗಿಡ ಇರ್ತದೆ. ಸರಿನಾ? ಇದು ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಒಂದು ಭೂಗೋಳಶಾಸ್ತ್ರ ಹೇಳುವಾಗ ಅರಣ್ಯಗಳನ್ನು ಹೇಳ್ತಾನಲ್ಲ ಅವಾಗ ಇದು ಇಲ್ಲಿ ಕವರ್ ಆಗ್ತದೆ. SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್. ನೋಡ್ರಿ, ಲೆನ್ಸ್ ಒಂದು ಅಳತೆ ಮಾಡುವ ಸಾಧನ ಯಾವುದಂದ್ರೆ ಡಾಪ್ಟ್ರೆ ಅಂತ ಕರಿತೀವಿ. ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಇದಾವೆ ಅಂತಂದ್ರೆ 3ನೇ ಭಾಗದಲ್ಲಿ ಸಂವಿಧಾನದಲ್ಲಿ 6 ಮೂಲಭೂತ, ಮೊದಲು 7 ಇದ್ದು ಈಗ ಆಸ್ತಿ ಹಕ್ಕನ್ನು ತೆಗೆಯಲಾಗಿದೆ. ಈಗ ಒಟ್ಟು ಎಷ್ಟು ಮೂಲಭೂತ ಹಕ್ಕುಗಳಿದಾವೆ ಅಂದ್ರೆ 6 ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ಇದಾವೆ. ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರೋಧಿಸುವ ಹಕ್ಕು, ಇಂಥವೆಲ್ಲ ಟೋಟಲ್ ಒಟ್ಟು 6 ಮೂಲಭೂತ ಹಕ್ಕುಗಳಲ್ಲಿ ಚರ್ಚೆ ಮಾಡಲಾಗಿದೆ ಮತ್ತು ಡಿಟೇಲ್ ಆಗಿ ಅದ್ರ ಬಗ್ಗೆ ಹೇಳಲಾಗಿದೆ. ಯಂಗೆಸ್ಟ್ ಪರ್ಸನ್ ಟು ಗೆಟ್ ನೊಬೆಲ್ ಪ್ರೈಸ್. ನೋಡ್ರಿ, ನೊಬೆಲ್ ಪ್ರೈಸ್ ಅನ್ನ ಶಾಂತಿಗಾಗಿ ಒಟ್ಟಾರೆ ನೊಬೆಲ್ ಪ್ರಶಸ್ತಿ ಅತಿ ಚಿಕ್ಕ ವಯಸ್ಸಿನವ್ರು ಯಾರು ಅಂತಂದ್ರೆ ಮಲಾಲಾ ಯೂಸುಫ್ಜಾಯ್. ಇದು ಶಾಂತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪಡಿತಕ್ಕಂಥ ಒಂದು ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ. ಸೊ ಇವರು ಪಾಕಿಸ್ತಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಕ್ಕಂಥವ್ರು ಯಾರಂತಂದ್ರೆ ಮಲಾಲಾ ಯೂಸುಫ್ಜಾಯ್. ಭಯೋತ್ಪಾದಕರು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಸಹ ಇವಳು ಅದನ್ನು ಎದುರಿಸಿ ಆ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಇವರು ಪಾಕಿಸ್ತಾನದಲ್ಲಿ ಹೋರಾಟ ಮಾಡಿದರು. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿದೆ. ಅಂದ್ರೆ ಕ್ಷಿಪಣಿಗಳನ್ನು ಉಡಾವಣೆ ಮಾಡ್ತಕ್ಕಂಥ ಒಂದು ಕೇಂದ್ರ ಇದು. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಅಂತ ಕರಿತೀವಿ. ಅದು ಎಲ್ಲಿದೆ? ಆಂಧ್ರ ಪ್ರದೇಶ್, ಶ್ರೀಹರಿಕೋಟಾ ಅಂತ ಕರಿತೀವಿ. ಎಲ್ಲಿರ್ತದೆ? ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವನ್ನ ನಾವಿಲ್ಲಿ ಕಾಣಬಹುದು. ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಬಿಹಾರದಲ್ಲಿದೆ. ಹಿಂಗ ಪ್ರತಿ ರಾಜ್ಯದಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಗಳು ಯಾವುವು ಅನ್ನೋದನ್ನ ನೀವಿಲ್ಲಿ ನೋಡ್ಬೇಕಾಗ್ತದೆ. ಇನ್ನೂ ಭಾಳ ಇದಾವೆ, ಡಿಸ್ಕಷನ್ ಮಾಡ್ತೀನಿ, ಮುಗಿಸಿ ಬಿಡ್ತೀನಿ. ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್, 2ನೇ ಪಾಣಿಪತ್ ಕದನ ನಡೆದಿದ್ದು ಯಾವಾಗ ಅಂತ ಕೇಳಿದ್ದಾರೆ. 1556ರಲ್ಲಿ. 1ನೇ ಪಾಣಿಪತ್ ಕದನ 1526ರಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೀತದೆ. ಮುಂದೆ 1556ರಲ್ಲಿ ಹೇಮು ಮೊಘಲ್ ಚಕ್ರವರ್ತಿ ಅಕ್ಬರ್ ಮತ್ತು ಹೇಮು ನಡುವೆ ಇದು 1556 ನವೆಂಬರ್ 5ರಂದು ನಡೀತದೆ. 2ನೇ ಪಾಣಿಪತ್ ಕದನ ಅಂತ ನಾವು ಇದನ್ನ ಕರಿತೀವಿ. ಹರಿಯಾಣದಲ್ಲಿ ಪಾಣಿಪತ್ ಪ್ಲೇಸ್ ಎಂಬಲ್ಲಿ ಯುದ್ಧಗಳು ನಡೀತದೆ. ಫಸ್ಟ್ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಇಂಡಿಯಾ, ಫಸ್ಟ್ ರೇಡಿಯೋ ಕೇಂದ್ರ ಸ್ಟಾರ್ಟ್ ಆಗಿದ್ದು 1923ರಲ್ಲಿ. ದೆನ್ ಕನಿಷ್ಠ ಬೆಂಬಲ ಬೆಲೆ ಅಂತ ಇರ್ತದಲ್ಲ, ರೈತರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ ಎಷ್ಟು ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನೀಡಲಾಗ್ತಾ ಇದೆ ಈಗ ಅಂತಂದ್ರೆ 22 ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನ ನೀಡಲಾಗ್ತಾ ಇದೆ. ಫ್ಲಡ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಕ್ಯಾವಿಟಿ in the joint capsule is known as synovial fluid. ಸೈನ್ಸ್ ಕ್ವಶನ್ ಇದು. ಬಾಬರ್ ನಾಮವನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಯಾವುದು? ಚಗತಾಯಿ ಲ್ಯಾಂಗ್ವೇಜ್. ಬಾಬರ್ ಬರೆದಿರ್ತಕ್ಕಂಥ ಒಂದು ಆತ್ಮಚರಿತ್ರೆ ಇದು. ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ, ಈತ ಬರೆದಿರ್ತಕ್ಕಂಥ ಕೃತಿ ಯಾವುದಂದ್ರೆ ಬಾಬರ್ ನಾಮ. ಯಾವ ಭಾಷೆಯಲ್ಲಿ? ಚಗತಾಯಿ ಒಂದು ಭಾಷೆಯಲ್ಲಿ ಇದನ್ನ ಬರೆಯಲಾಗಿದೆ. ಅಫ್ಘಾನಿಸ್ತಾನದಲ್ಲಿ ಕಂಡು ಬರ್ತಕ್ಕಂಥ ಭಾಷೆ ಇದು. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಇದನ್ನು ನಿರ್ಧಾರ ಮಾಡೋದು ಭಾರತದಲ್ಲಿ ಯಾವುದು ಅಂತಂದ್ರೆ ಕಮಿಷನ್ ಆಫ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್, CACP ಅನ್ನತಕ್ಕಂಥ ಸಂಸ್ಥೆ. ಇದು ಯಾವುದೇ ಒಂದು ಕೃಷಿ ಉತ್ಪನ್ನಗಳ ಬೆಲೆ ಕಡಿಮೆ ಆದಾಗ ರೈತರಿಗೆ ಲಾಸ್ ಆಗಬಾರ್ದು ಅಂತೇಳಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತದೆ. ನ್ಯೂ ಕ್ಯಾಪಿಟಲ್ ವಾಸ್ ಲೈಡ್ ಆನ್ ದ December 12th, 1911 ಬೈ ಡ್ಯಾಶ್. ನೋಡಿ, ಭಾರತದ ಮೊದಲ ರಾಜಧಾನಿ ಯಾವುದಾಗಿತ್ತಂದ್ರೆ ಕೋಲ್ಕತ್ತಾ ಆಗಿತ್ತು. ಭಾರತ ಮೊದಲ ರಾಜಧಾನಿ ಕೋಲ್ಕತ್ತಾ, ಬ್ರಿಟಿಷರ ಕಾಲದೊಳಗೆ. ಅದು ಪೋರ್ಟ್ ವಿಲಿಯಂ, ಅಲ್ಲಿರ್ತಕ್ಕಂಥ ಅವ್ರ ಕೋಟೆ ಯಾವುದು? ಪೋರ್ಟ್ ವಿಲಿಯಂ. ಮುಂದೆ ಅದನ್ನ ಜಾರ್ಜ್ 5 ಇವೇನ್ ಮಾಡ್ತಾನಂದ್ರೆ ಕೋಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ. ಯಾವಾಗಿದ್ದು? 1911 ಡಿಸೆಂಬರ್ 12ರಂದು. ಲಂಡನ್ ಈಸ್ ಆನ್ ದ ಬ್ಯಾಂಕ್ಸ್ ಆಫ್ ವಿಚ್ ರಿವರ್? ಲಂಡನ್ ಯಾವ ನದಿ ದಂಡೆ ಮೇಲೆ ಇರ್ತಕ್ಕಂಥ ನಗರ? ನೋಡ್ರಿ, ಜಗತ್ತು ಮತ್ತು ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ನಗರಗಳು ಯಾವ ನದಿ ದಂಡೆಯಲ್ಲಿ ಇದಾವೆ ಅನ್ನೋದನ್ನ ಲಿಸ್ಟ್ ಅನ್ನು ನೀವು ಇಲ್ಲಿ ಸ್ಟ್ರಾಟಜಿಕಲಿ ನೋಡ್ಬೇಕಾಗ್ತದೆ. ಈಗ ಹೈದರಾಬಾದ್ ಯಾವ ನದಿ ದಂಡೆಯಲ್ಲಿದೆ? ಮೂಸಿ ನದಿ ದಂಡೆಯಲ್ಲಿದೆ. ಆಮೇಲೆ ದೆಹಲಿ ಯಾವ ನದಿ ದಂಡೆಯಲ್ಲಿದೆ? ಯಮುನಾ ನದಿ ದಂಡೆಯಲ್ಲಿದೆ. ಹೀಗೆ ಪ್ರಮುಖ ಒಂದು ನದಿಗಳು ಮತ್ತು ಅದರ ನದಿ ದಂಡೆಯಲ್ಲಿ ಇರ್ತಕ್ಕಂಥ ನಗರಗಳನ್ನ ನೋಡ್ಬೇಕಾಗ್ತದೆ.
ಆರ್ಟಿಕಲ್ 108 ಇದು ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಇದು ಯಾವುದೇ ಒಂದು ಕಾನೂನಿನ ಬಗ್ಗೆ, ಸಾಮಾನ್ಯ ವಿಧೇಯಕದ ಬಗ್ಗೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲಿನೂ ವಿವಾದಗಳು ಉಂಟಾದಾಗ, ಪಾಸ್ ಆಗದೇ ಇದ್ದಾಗ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಜಂಟಿ ಅಧಿವೇಶನವನ್ನು ಕರೀತಾರೆ, ಜಾಯಿಂಟ್ ಸೆಷನನ್ನು ಕರೀತಾರೆ. ಆ ಜಾಯಿಂಟ್ ಸೆಷನ್ನ ಕರೀಲಿಕ್ಕೆ ಅವಕಾಶ ನೀಡತಕ್ಕಂಥ ಸಂವಿಧಾನ ವಿಧಿ ಯಾವುದಂತಂದ್ರೆ 108. ಜಾಯಿಂಟ್ ಸೆಷನ್ ಕರೆಯೋರು ಯಾರು, ಜಂಟಿ ಅಧಿವೇಶನ ಕರೆಯೋರು ಯಾರು ಅಂದ್ರೆ ರಾಷ್ಟ್ರಪತಿಗಳು. ಅತ್ಯಂತ ಹಳೆಯ ವೇದ ನೋಡಿ, ಆಲ್ರೆಡಿ ನಾವು ಆಗಲೇ ಡಿಸ್ಕಷನ್ ಮಾಡೀವಿ, ಋಗ್ವೇದ. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದವರು ಯಾರು ನೋಡ್ರಿ, ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು, ಪ್ರಮುಖ ನಾಯಕರು, ಅವರ ಕೊಟೇಶನ್ಗಳನ್ನ ನೀವು ಇಲ್ಲಿ ನೋಡ್ಬೇಕಾಗ. ಜೈ ಜವಾನ್ ಜೈ ಕಿಸಾನ್ ಹೇಳಿದವರು ಯಾರು, ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳಿದವರು ಯಾರು, ವಾಜಪೇಯಿ ಅವರು. ಹೀಗೆ ಯಾರ್ಯಾರು ಯಾವ್ಯಾವ ಹೇಳಿಕೆಯನ್ನು ಕೊಟ್ಟಿದ್ರು ಅನ್ನೋದನ್ನ ನಾವಿಲ್ಲಿ ನೋಡಬೇಕು. GSLV ಇದರ ಲಾಂಗ್ ಫಾರ್ಮ್ ಏನು, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ನೋಡ್ರಿ, ಭೂಮಿಯಿಂದ ಉಡಾವಣೆ ಮಾಡ್ತಕ್ಕಂಥ ಒಂದು ಉಪಗ್ರಹ ಉಡಾವಣಾ ವಾಹನ, ಭೂಸ್ಥಿರ ಉಪಗ್ರಹ ಉಡಾವಣಾ ವಾಹನ ಅಂತ ಕರಿತೀವಿ ಕನ್ನಡದಲ್ಲಿ. ಭೂಸ್ಥಿರ ಉಪಗ್ರಹ ಉಡಾವಣಾ ವಾಹನ. ಲೀಗ್ ಆಫ್ ನೇಷನ್ ಇದು ಯಾವ ಒಂದು ಇದರ ಒಂದು ಹಳೆಯ ಹೆಸರಾಗಿತ್ತು ಅಂತಂದ್ರೆ ಯುನೈಟೆಡ್ ನೇಷನ್, ವಿಶ್ವಸಂಸ್ಥೆಯನ್ನು ಕರಿತೀವಲ್ಲ, ಅದಕ್ಕಿಂತ ಮೊದಲು ಅದೇನಾಗಿತ್ತು, ಲೀಗ್ ಆಫ್ ನೇಷನ್ ಇತ್ತು. 1ನೇ ಮಹಾಯುದ್ಧದ ನಂತರ ಮುಂದೆ ಅದಕ್ಕೆ ಯುದ್ಧ, ಪ್ರಪಂಚದಲ್ಲಿ 2ನೇ ಮಹಾಯುದ್ಧನ ತಡೆಯೋದು ಅದಕ್ಕೆ ಆಗಲಿಲ್ಲ. ಮುಂದೆ 2ನೇ ಮಹಾಯುದ್ಧ ಮುಗಿದಿಂದ ಲೀಗ್ ಆಫ್ ನೇಷನ್ ಅನ್ನು ರದ್ದು ಮಾಡಿ ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆ ಅಂತ ಅದನ್ನ ಸ್ಥಾಪನೆ ಮಾಡಲಾಯಿತು. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಮಾಡಿರ್ತಕ್ಕಂಥ ಸಂವಿಧಾನದ ಒಂದು ಭಾಗ ಯಾವುದು ಅಂತ ಕೇಳಿದ್ರೆ ಅಂದ್ರೆ ಶೆಡ್ಯೂಲ್, ಎಷ್ಟನೇ ಶೆಡ್ಯೂಲ್ ಅಲ್ಲಿ ಹೇಳಿದ್ದಾರೆ ಅಂತಂದ್ರೆ 7th ಶೆಡ್ಯೂಲ್ ಅಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ 3 ಪಟ್ಟಿಗಳಿದಾವೆ. ಅಧಿಕಾರ ಹಂಚಿಕೆ ಆಗಿದೆ, ಸಂವಿಧಾನದಲ್ಲಿ ಬರೆಯಲಾಗಿದೆ ವಿವರವಾಗಿ ಅದನ್ನ. ಸೊ ಹಾಗಾಗಿ ಅದು ಯಾವ ಒಂದು ಶೆಡ್ಯೂಲ್ ಅಲ್ಲಿ ಇದೆ ಅಂದ್ರೆ 7th ಶೆಡ್ಯೂಲ್ ಅಲ್ಲಿ ಇದೆ. ಫುಲ್ ಫಾರ್ಮ್ ಆಫ್ ಸಾರ್ಕ್ ನೋಡ್ರಿ, ಸೌತ್ ಏಷ್ಯಾ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ಅಂತೇಳಿ, ಪ್ರಾದೇಶಿಕ ಸಹಕಾರ ಸಂಸ್ಥೆ. ಸಾರ್ಕ್ ಸ್ಥಾಪನೆಯಾಗಿದ್ದು 1985ರಲ್ಲಿ. ಇದರ ಒಂದು ಹೆಡ್ ಆಫೀಸ್ ಎಲ್ಲಿದೆ ಅಂದ್ರೆ ಢಾಕಾ, ಢಾಕಾದಲ್ಲಿ ಇದರ ಹೆಡ್ ಆಫೀಸ್ ಇರೋದನ್ನು ನಾವು ಕಾಣ್ತೀವಿ. ಚೀನಾ ಬಿಟ್ಟು ಭಾರತ ಸುತ್ತಮುತ್ತ ಎಲ್ಲ ದೇಶಗಳು ಸಾರ್ಕ್ನ ಸದಸ್ಯ ದೇಶಗಳಾಗ್ಯಾವು. ಒಟ್ಟ 7 ದೇಶಗಳಿದ್ದು ಆರಂಭದಲ್ಲಿ, 8ನೇ ದೇಶ ಒಂದು ಸೇರಿದೆ, ಅದು ಯಾವುದಂದ್ರೆ ಅಫ್ಘಾನಿಸ್ತಾನ್. ಈಗ ಒಟ್ಟು ಎಷ್ಟು ಸದಸ್ಯ ದೇಶಗಳಿದಾವೆ ಸಾರ್ಕಲ್ಲಿ ಅಂತಂದ್ರೆ 8 ಸದಸ್ಯ ದೇಶಗಳಿದಾವೆ ಅಂತ ಹೇಳ್ಬೋದು. ಫಸ್ಟ್ ಹೈಕೋರ್ಟ್ ಆಫ್ ಇಂಡಿಯಾ ಎಲ್ಲಿ ಸ್ಥಾಪನೆ ಆಯಿತು, ಕೋಲ್ಕತ್ತಾದಲ್ಲಿ ಸ್ಟಾರ್ಟ್ ಆಯ್ತು. ಯಾವಾಗ, 1773ರ ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಮೊದಲ ಒಂದು ಹೈಕೋರ್ಟ್ ಇಲ್ಲಿ ಸ್ಥಾಪನೆ ಆಯಿತು. ಫಸ್ಟ್ ಸ್ಟೀಲ್ ಕಂಪನಿ ಆಫ್ ಇಂಡಿಯಾ, ಭಾರತ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಯಾವುದಂದ್ರೆ ಜೇಮ್ಸ್ ಎಡ್ಜಿ ಟಾಟಾ ಅವರು ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಇದು ಟಿಸ್ಕೋ ಅಂತೇಳಿ ಇದನ್ನ ಈಗ ಕರೆಯಲಾಗ್ತದೆ. ಜೇಮ್ಸ್ ಎಡ್ಜಿ ಟಾಟಾ ಜೇಮ್ಸೆಡ್ಪುರದಲ್ಲಿ, ಪಶ್ಚಿಮ ಬಂಗಾಳದ ಜೇಮ್ಸೆಡ್ಪುರದಲ್ಲಿ ಇದನ್ನು ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನ ಸ್ಟಾರ್ಟ್ ಮಾಡಿದರು. ಪುಲಿಟ್ಜರ್ ಪ್ರಶಸ್ತಿ ಯಾವ ವಿಶ್ವವಿದ್ಯಾಲಯ ಕೊಡ್ತದೆ, ಕೊಲಂಬಿಯಾ ವಿಶ್ವವಿದ್ಯಾಲಯ. ಯಾರಿಗಾಗಿ ಕೊಡ್ತಾ ಇದೆ ಅಂದ್ರೆ ಪತ್ರಕರ್ತರಿಗಾಗಿ ಕೊಡ್ತಕ್ಕಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿ ಯಾವುದಂದ್ರೆ ಪುಲಿಟ್ಜರ್ ಪ್ರಶಸ್ತಿ, ಕೊಲಂಬಿಯಾ ವಿಶ್ವವಿದ್ಯಾಲಯದ ಇದನ್ನ ನೀಡಲಾಗ್ತಾ ಇದೆ. ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು, 1950ರಲ್ಲಿ ಯೋಜನಾ ಆಯೋಗ ಸ್ಥಾಪನೆ ಆಯಿತು. ಇದು ಭಾರತಕ್ಕೆ ಯಾವ ತರದ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅನ್ನತಕ್ಕಂಥ ಒಂದು ಯೋಜನೆ, 5 ವರ್ಷದ ಯೋಜನೆಯನ್ನು ಹಮ್ಮಿಕೊಂಡು ಅದು ಸರ್ಕಾರ ಕೊಡ್ತದೆ. ಸರ್ಕಾರ ಅದನ್ನ ಹಂತ ಹಂತವಾಗಿ ಅದನ್ನ ಜಾರಿಗೆ ತರುವಂತ ಪ್ರಯತ್ನವನ್ನು ಮಾಡ್ತದೆ. ಈಗ ಯೋಜನಾ ಆಯೋಗವನ್ನು ರದ್ದು ಮಾಡಿ ಇದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ನೀತಿ ಆಯೋಗ ಅಂತೇಳಿ ಇದನ್ನ ಹೆಸರಿಸಲಾಗಿದೆ. ಯಾವಾಗಲೂ ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಅಧ್ಯಕ್ಷರು ಯಾರಾಗಿರ್ತಾರೆ, ಯಾವಾಗಲೂ ಯಾರ ಅಧಿಕಾರದಲ್ಲಿ ಪ್ರಧಾನಮಂತ್ರಿ ಇರ್ತಾರೆ ಅವರೇ ಇದರ ಅಧ್ಯಕ್ಷರಾಗಿರ್ತಾರೆ. ಇದಕ್ಕೊಬ್ಬ ಉಪಾಧ್ಯಕ್ಷರು ಮತ್ತು ಎಕ್ಸ್ಪರ್ಟ್ಗಳು ಇದರಲ್ಲಿ ಸದಸ್ಯರಾಗಿರ್ತಾರೆ. ಫಸ್ಟ್ ವೈಸ್ರಾಯ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ, ಸ್ವತಂತ್ರ ಭಾರತದ ಮೊದಲ ವೈಸ್ರಾಯ್ ಯಾರು ಅಂತಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳಿ. 1947ರಲ್ಲಿ ಭಾರತ ಸ್ವತಂತ್ರ ಆಯ್ತಲ್ಲ, ಇದಕ್ಕಿಂತ ಮೊದಲು ಇಲ್ಲಿ ಯಾರಾಗಿದ್ರು, ಭಾರತದ ಒಂದು ಗವರ್ನರ್ ಜನರಲ್ ಅಂತ ಕರಿತಾ ಇದ್ರು ಅವಾಗ. ಅವ್ರು ಯಾರಂದ್ರೆ ಬ್ಯಾಟನ್ ಇದ್ದ, ಲಾರ್ಡ್ ಮೌಂಟ್ ಬ್ಯಾಟನ್ ಇದ್ದ. ಮುಂದೆ ಸ್ವತಂತ್ರ ಆದ ನಂತರ ಇವರನ್ನೇ ಮತ್ತೆ ಮುಂದುವರಿಸಿದ್ರು. ಇಲ್ಲಿ ತನ ಮುಂದೆ ಸ್ವತಂತ್ರ ಸಿಕ್ಕ ನಂತರ ನಮ್ದೇನು ಸ್ವತಂತ್ರ ಸಿಕ್ತಲ್ಲ, ತಕ್ಷಣ ಇವರನ್ನ ಏನ್ ಮಾಡಿದ್ರು, ಚೇಂಜ್ ಮಾಡಲಿಲ್ಲ. ಗವರ್ನರ್ ಜನರಲ್ ಹುದ್ದೆ ಬದಲಾಗಿ ವೈಸ್ರಾಯ್ ಅಂತ ಮಾಡಿದ್ರು. ಆ ಮೊದಲ ವೈಸ್ರಾಯ್ ಯಾರಂತಂದ್ರ ಲಾರ್ಡ್ ಮೌಂಟ್ ಬ್ಯಾಟನ್. ಇವನನ್ನೇ ಏನ್ ಮಾಡಿದ್ರು ಅಂದ್ರೆ
ಸ್ವಾತಂತ್ರ್ಯ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಸೊ ಹಾಗಾಗಿ ಇವನನ್ನೇ ಏನು ಮಾಡಿದ್ರು, ಮುಂದುವರಿಸಿದ್ರು. ಮುಂದೆ ಸಿ ರಾಜಗೋಪಾಲಾಚಾರಿ ಆದರು. ಮುಂದೆ 1950ರಂದು ದೇಶ ಸಂವಿಧಾನ ಜಾರಿಗೆ ಬಂದ ನಂತರ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಭಾರತ ರಾಷ್ಟ್ರಪತಿ ಅಂತೇಳಿ ಸಂವಿಧಾನ ರಚನಾ ಸಭೆಯವರೇ ಆಯ್ಕೆ ಮಾಡಿದರು. ರೈಟ್ ಇದು. ಹೂ ಈಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್? ಆಧುನಿಕ ಒಂದು ಅರ್ಥಶಾಸ್ತ್ರ ಪಿತಾಮಹ ಯಾರಂತಂದ್ರೆ ಆಡಮ್ ಸ್ಮಿತ್. ಸ್ಟಡಿ ಆಫ್ ಎನಿಮಲ್ಸ್ ಈಸ್ ಕಾಲ್ಡ್? ಪ್ರಾಣಿಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯ ಯಾವುದು? ಜುವಾಲಜಿ. ಜೂಲಾಜಿ. ಹಾರ್ನ್ಬಿಲ್ ಫೆಸ್ಟಿವಲ್ ಎಲ್ಲಿ ನಡೀತಾ ಇದೆ? ಇತ್ತೀಚೆಗೆ ಮೋದಿ ಅವರು ಇದಕ್ಕೆ ಭಾಗವಹಿಸಿದ್ರು. ನಾಗಾಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಜಾನಪದ ಒಂದು ಹಬ್ಬ ಇದು, ಹಾರ್ನ್ಬಿಲ್ ಫೆಸ್ಟಿವಲ್. ವಿಚ್ ರೈಲ್ವೆ ಲೈನ್ ಗೋಸ್ ಪ್ಯಾರಲಲ್ ಆಫ್ ಅರೇಬಿಯನ್ ಸಿ? ನೋಡ್ರಿ, ಅರಬ್ಬಿ ಸಮುದ್ರದ ಗೋಂಟ ಇಲ್ಲಿ ಹೋಗ್ತಕ್ಕಂಥ ರೈಲ್ವೆ ಲೈನ್ ಪಶ್ಚಿಮ ಘಟ್ಟಗಳಲ್ಲಿ ಹೋಗ್ತಾ ಇದು. ಇಲ್ಲಿ ಮಂಗಳೂರಿಂದ ಗೋವಾವರೆಗೆ ಸಂಪರ್ಕ ಮಾಡ್ತದೆ. ಈ ಒಂದು ರೈಲ್ವೆ ಯಾವ್ದಂದ್ರೆ ಇದಕ್ಕೆ ಏನ್ ಕರೀತಾರೆ? ಕೊಂಕಣ್ ರೈಲ್ವೆ ಅಂತ ಕರೀತಾರೆ. ಯಾವ ರೈಲ್ವೆ ಇದು? ಕೊಂಕಣ್ ರೈಲ್ವೆ. ಭಾರಿ ಅದ್ಭುತವಾಗಿರ್ತಕ್ಕಂಥ ಒಂದು ಎಷ್ಟೋ ಇದಕ್ಕೆ ಟನಲ್ಗಳು ಮತ್ತು ಬ್ರಿಡ್ಜ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಫಸ್ಟ್ ಬ್ಯಾಂಕ್ ಪ್ಯೂರ್ಲಿ ಮ್ಯಾನೇಜ್ಡ್ ಬೈ ಇಂಡಿಯನ್ಸ್? ಭಾರತೀಯರಿಂದನೇ ನಡೀತಾ ಇರತಕ್ಕಂಥ ಭಾರತ ಮೊದಲ ಬ್ಯಾಂಕ್ ಯಾವ್ದಂತಾರೆ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಭಾರತ ಸಂವಿಧಾನದ 8ನೇ ವಿಧಿಯಲ್ಲಿ ಎಷ್ಟು ಭಾಷೆಗಳನ್ನ ಒಳಗೊಂಡಿದೆ ಅಂತ ಕೇಳಿದ್ದಾರೆ. 22 ಭಾಷೆಗಳಿದಾವೆ. ಎಷ್ಟು ಭಾಷೆಗಳಿದಾವೆ? 22. ಮೊದಲ 14 ಭಾಷೆಗಳಿದ್ದು ಒರಿಜಿನಲ್ ಆಗಿ, ಮತ್ತೊಂದು ಭಾಷೆ ಸೇರ್ತು, ಮತ್ತೆ 4 ಭಾಷೆಗಳು ಸೇರ್ತು, 19 ಆಯ್ತು, ಮತ್ತೆ 3 ಭಾಷೆಗಳನ್ನ ಸೇರಿಸಿದ್ರು. ಈಗ ಒಟ್ಟ 22 ಭಾಷೆಗಳು ಭಾರತ ಸಂವಿಧಾನದಲ್ಲಿ ಅಂಗೀಕೃತವಾಗಿರ್ತಕ್ಕಂಥ ಭಾಷೆಗಳಿದಾವೆ. ಒರಿಜಿನಲಿ 14 ಇದ್ದು, ಸಿಂಧಿ 15ನೇ ಭಾಷೆ ಸೇರಿಸಿದ್ರು, ಮತ್ತೆ 4 ಭಾಷೆಗಳನ್ನು ಸೇರಿಸಿದ್ರು, ಮತ್ತೆ 3 ಭಾಷೆಗಳನ್ನು ಸೇರಿಸಿದ್ರು. ಇದು ನಾವು ಡಿಟೇಲ್ ಆಗಿ ಹೇಳುವಾಗ, ಸಂವಿಧಾನ ಹೇಳುವಾಗ ಕವರ್ ಆಗ್ತದೆ ನಿಮಗೆ ಆನ್ಲೈನ್ ಕ್ಲಾಸಲ್ಲಿ. ಆರ್ಟಿಕಲ್ ರಿಲೇಟೆಡ್ ಟು ಅಪಾಯಿಂಟ್ಮೆಂಟ್ ಟು ಗವರ್ನರ್? ರಾಜ್ಯಪಾಲ ಪ್ರತಿ ರಾಜ್ಯದಲ್ಲಿ ಸಂವಿಧಾನದ ಮುಖ್ಯಸ್ಥರು ಯಾರಾಗಿರ್ತಾರೆ? ಗವರ್ನರ್ ಆಗಿರ್ತಾರೆ. ಅವರನ್ನು ನೇಮಕ ಮಾಡೋರು ಯಾರಾಗಿರ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಹೀಗೆ ಗವರ್ನರ್ ಅನ್ನು ನೇಮಕ ಮಾಡಲು ಅವಕಾಶ ನೀಡತಕ್ಕಂಥ ಸಂವಿಧಾನದ ವಿಧಿ ಯಾವುದು ಅಂತಂದ್ರೆ ಆರ್ಟಿಕಲ್ 155. ಅಲ್ಬೆರೂನಿ ಯಾರ ಆಸ್ಥಾನದಲ್ಲಿ ಈತ ಇದ್ದ? ಮೊಹಮ್ಮದ್ ಗಜ್ನಿ. ನೋಡ್ರಿ, ಗಜ್ನಿ ಮೊಹಮ್ಮದ್ 1001ರಿಂದ 1026ರವರೆಗೆ ಭಾರತದ ಮೇಲೆ 17 ಬಾರಿ ದಾಳಿ ಮಾಡ್ತಾನೆ. ಮೊದಲು ಜಯಚಂದ್ರ ಮೇಲೆ ಮಾಡ್ತಾನೆ. ಸೊ ಮೊದಲ ದಾಳಿ ಪಂಜಾಬಿನ ರಾಜನಾಗಿರ್ತಕ್ಕಂಥ ಜಯಚಂದ್ರ ಮೇಲೆ. ಕೊನೆಯ ದಾಳಿ ಸೋಮನಾಥ ದೇವಾಲಯದ ಮೇಲೆ, ಸೌರಾಷ್ಟ್ರದ ಗುಜರಾತ್ನಲ್ಲಿ ಬರ್ತಕ್ಕಂಥ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಹೀಗೆ 17 ಬಾರಿ ದಾಳಿ ಮಾಡಿರ್ತಾನೆ. ಹೀಗೆ ಇವನ ಜೊತೆ ಬಂದಿರತಕ್ಕಂಥ ಒಬ್ಬ ವಿದ್ವಾಂಸ ಯಾರತ್ತಂದ್ರೆ ಅಲ್ಬೆರೂನಿ. ಯಾರು? ಅಲ್ಬೆರೂನಿ. ಸ್ಟಡಿ ಆಫ್ ಬರ್ಡ್ಸ್ ಈಸ್ ಕಾಲ್ಡ್? ನೋಡ್ರಿ, ಪಕ್ಷಿಗಳನ್ನು ಕುರಿತು ಅಧ್ಯಯನ ಮಾಡೋ ವಿಷಯ ಯಾವುದು? ಆರ್ನಿಥಾಲಜಿ. ಹೈಯೆಸ್ಟ್ ಪೀಕ್ ಆಫ್ ಆಫ್ರಿಕಾ? ಆಫ್ರಿಕಾದ ಅತಿ ಎತ್ತರವಾದ ಬೆಟ್ಟ ಯಾವ್ದಂದ್ರೆ ಮೌಂಟ್ ಕಿಲಿಮಾಂಜರೋ. ಆಫ್ರಿಕಾದ ಅತಿ ಎತ್ತರವಾದ ಬೆಟ್ಟ ಮೌಂಟ್ ಕಿಲಿಮಾಂಜರೋ. ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಈಸ್ ಲೊಕೇಟೆಡ್ ಅಟ್? ತಿರುವನಂತಪುರಂ. When a bill has been passed by both houses, it is sent to President. ಯಾವುದೇ ಒಂದು ಕಾನೂನು ಬರಬೇಕಂದ್ರೆ ಲೋಕಸಭೆಯಲ್ಲಿ ಪಾಸ್ ಆಗಬೇಕು, ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕು, ಆಮೇಲೆ ರಾಷ್ಟ್ರಪತಿಗಳ ಸಹಿಗೆ ಹೋಗ್ತದೆ. ಈಗ ರಾಷ್ಟ್ರಪತಿಗಳ ಸಹಿ ಹೋಗ್ಬೇಕಂದ್ರೆ ಇವೆರಡು ಸದನದಲ್ಲಿ ಮೊದಲು ಪಾಸ್ ಆಗಿರಬೇಕು. ಅಂತಿಮವಾಗಿ ರಾಷ್ಟ್ರಪತಿಗಳ ಸಹಿ ಹಾಕಿದಾಗ ಅದು ಒಂದು ಕಾನೂನು ಆಗ್ತದೆ ಅಂತ ಹೇಳ್ಬೋದು. ಕೊಲ್ಲೇರು ಸರೋವರ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿದೆ. ಕೊಲ್ಲೇರು ಸರೋವರ ಆಂಧ್ರ ಪ್ರದೇಶದಲ್ಲಿ. ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಸಿಹಿ ನೀರಿನ ಮತ್ತು ಉಪ್ಪು ನೀರಿನ ಸರೋವರಗಳನ್ನ ನೀವಿಲ್ಲಿ ನೋಡ್ಬೋದು. ನೋಡ್ರಿ, ಇಲ್ಲಿ ಕೊಲ್ಲೇರು ಸರೋವರ ಬರ್ತದೆ. ಇಲ್ಲಿ ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಅದು ಪುಲಿಕಾಟ್ ಸರೋವರ. ಒರಿಸ್ಸಾದಲ್ಲಿ ಬರ್ತಕ್ಕಂಥ ಯಾವುದು? ಪುಲಿಕಾಟ್ ಸರೋವರ. ರಾಜಸ್ಥಾನದಲ್ಲಿ ಸಾಂಬರ್ ಸರೋವರ. ಜಮ್ಮು ಕಾಶ್ಮೀರದಲ್ಲಿ ದಾಲ್ ಸರೋವರ. ನೋಡ್ರಿ, ಇವೆಲ್ಲ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸರೋವರಗಳನ್ನು ನೀವು ನೋಡ್ಬೋದು. ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್? ನೋಡ್ರಿ, ರಾಷ್ಟ್ರಪತಿಯನ್ನು ವಜಾ ಮಾಡ್ತಕ್ಕಂಥ ಸಂವಿಧಾನದ ವಿಧಿ. ಒಂದ್ ವೇಳೆ ರಾಷ್ಟ್ರಪತಿಗಳು ದೇಶದ ಸಂವಿಧಾನದ ವಿರುದ್ಧವಾಗಿ ನಡೆದಿದ್ರು ಅಂದ್ರೆ ಅವರನ್ನು ಅಧಿಕಾರದಿಂದ ಕಿತ್ತೊಗಿತಕ್ಕಂಥ ಒಂದು ವಿಧಿ ಯಾವ್ದಂದ್ರೆ ಆರ್ಟಿಕಲ್ 61. ಅಟ್ ಸರಳವಾಗಿ ತೆಗೆಯುವಂಗಿಲ್ಲ. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ 2/3 ಬಹುಮತದಿಂದ ಇವ್ರ ಮೇಲೆ ಆಗಿರ್ತಕ್ಕಂಥ ಆಪಾದನೆಯನ್ನ ಪಾಸ್ ಮಾಡ್ಬೇಕು. ಇವರೆರಡು
ಇವರಿಬ್ರು ಪಾಸ್ ಮಾಡಿದ್ರು ಅಂತಂದ್ರೆ ಅವಾಗ ರಾಷ್ಟ್ರಪತಿಯನ್ನ ತೆಗಿಬೇಕಾಗ್ತದೆ. ಇಲ್ಲಿವರೆಗೆ ಯಾರ ಮೇಲೇನೂ ಈ ಆಕ್ಷನ್ ಅನ್ನ ರಾಷ್ಟ್ರಪತಿಗಳ ವಿರುದ್ಧ ನಮ್ಮ ದೇಶದಲ್ಲಿ ತೆಗೆದುಕೊಂಡಿಲ್ಲ. ಫಸ್ಟ್ ಇಂಡಿಯನ್ ಸಿವಿಲ್ ಸರ್ವಿಸ್ ಯಾರು, ಮೊದಲ IAS ಆಫೀಸರ್ ಯಾರು ಭಾರತದಲ್ಲಿ ಅಂತಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್, ಫಸ್ಟ್ IAS ಆಫೀಸರ್ ಇನ್ ಇಂಡಿಯಾ. ಬ್ರಿಟಿಷರ ಕಾಲದೊಳಗಿದು. ಇಂಗ್ಲೆಂಡಲ್ಲಿ ಹೋಗಿ ICS ಎಕ್ಸಾಮ್ ಅನ್ನ ಬರೀಬೇಕಾಗ್ತಿತ್ತು. ಪಾರ್ಟಿಷನ್ ಆಫ್ ಬೆಂಗಾಲ್ ವಿಭಜನೆಯನ್ನು ಮಾಡಿರ್ತಕ್ಕಂಥದ್ದು ಯಾವಾಗ ನೋಡ್ರಿ. ಭಾರತ ಸ್ವಾತಂತ್ರ್ಯ ಚಳವಳಿ ಮೊದಲು ಕಿಚ್ಚು ಹಚ್ಚುವುದಲ್ಲಪ್ಪ ಅಂದ್ರೆ ಬೆಂಗಾಳದಲ್ಲಿ. ಹೀಗಾಗಿ ಬೆಂಗಾಳದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು. ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿತ್ತು, ಹಿಂಗಿತ್ತು ಭಾರತವಾಗ. ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿ ಇತ್ತು. ಹೀಗಾಗಿ ಇವರೆಲ್ಲರೂ ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿ ಏನ್ ಮಾಡ್ತಾರೆ ಅಂದ್ರೆ ಭಾರತ ಸ್ವಾತಂತ್ರ್ಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಎಲ್ಲ ಹೋರಾಟದ ಒಂದು ಆರಂಭ ಎಲ್ಲಿ ಆಗ್ತಿತ್ತು ಅಂದ್ರೆ ಬಂಗಾಳದಲ್ಲೇನೆ ಆಗ್ತಾ ಇತ್ತು. ಹೀಗಾಗಿ ಹಿಂದೂ ಮುಸ್ಲಿಮರನ್ನು ನೋಡಿಲಿಕ್ಕೆ ಲಾರ್ಡ್ ಕರ್ಜನ್ 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಬಟ್ ಅವ ಏನ್ ಹೇಳ್ತಾನ, ಒಳಗಿನ ಉದ್ದೇಶ ಏನಿತ್ತು ಹಿಂದೂ ಮುಸ್ಲಿಮರಲ್ಲಿ ಒಗ್ಗಟ್ಟನೆ ಮಾಡೋದು. ಬಟ್ ಅವ ಹೇಳಿದ್ದೇನಂತಂದ್ರೆ ಆಡಳಿತ ದೊಡ್ಡ ರಾಜ್ಯ ಆಗಿರೋದ್ರಿಂದ ಆಡಳಿತ ಮಾಡಕ್ ಆಗ್ತಾ ಇಲ್ಲ, ಅದಕ್ಕಾಗಿ ಇದನ್ನ ಸಪರೇಟ್ ಮಾಡೀನಿ ಅಂತ ಹೇಳ್ದ. ಮುಂದೆ ಇದರ ವಿರುದ್ಧ ದೇಶದಲ್ಲಿ ಹೋರಾಟಗಳು ನಡೀತವು. ಸೊ ಅದರ ಪರಿಣಾಮವಾಗಿ ಮತ್ತೆ 1911ರಲ್ಲಿ ಮತ್ತದನ್ನೇನ್ ಮಾಡ್ತಾರೆ, ಬಂಗಾಳ ವಿಭಜನೆಯನ್ನ ರದ್ದು ಮಾಡ್ತಾರೆ. ವಿಭಜನೆ ಆಗಿದ್ದು 1905ರಲ್ಲಿ, ವಿಭಜನೆ ರದ್ದಾಗಿದ್ದು 1911ರಲ್ಲಿ. ಸೊ ವಿಭಜನೆ ಮಾಡಿದವರು ಲಾರ್ಡ್ ಕರ್ಜನ್, ಗವರ್ನರ್ ಜನರಲ್ ಲಾರ್ಡ್ ಕರ್ಜನ್. ಇದನ್ನ ಪ್ರೇರಿತ ಆಗಿರ್ತಕ್ಕಂಥ ಮುಸ್ಲಿಮರು ಪ್ರತ್ಯೇಕ ಮುಸ್ಲಿಂ ಲೀಗ್ ಅನ್ನ 1905ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತದೆ. ಫುಲ್ ಫಾರ್ಮ್ ಆಫ್ BHEL, ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಬೆಂಗಳೂರಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲಿ ಅತಿ ಉದ್ದವಾದ ನದಿ ಯಾವುದಂದ್ರೆ ನೈಲ್ ನದಿ, ಆಫ್ರಿಕಾ ಖಂಡದಲ್ಲಿ ಬರ್ತಕ್ಕಂಥದ್ದು. ಖಾಲಾ ಅಜರ್ ರೋಗ ಯಾವ ಒಂದು ವೈರಾಣುವಿನಿಂದ ಬರ್ತಕ್ಕಂಥ, ಪ್ರೋಟೋಜೋವಾದಿಂದ ಬರ್ತಕ್ಕಂಥದ್ದು. ಹೈಯೆಸ್ಟ್ ಲಾ, ಭಾರತ ಅತ್ಯುನ್ನತ ಒಂದು ಕಾನೂನು ಅಧಿಕಾರಿ ಯಾರಪ್ಪ ಅಂತಂದ್ರೆ ಅಟಾರ್ನಿ ಜನರಲ್, ಭಾರತ ಅತ್ಯುನ್ನತವಾಗಿರತಕ್ಕಂಥ ಕಾನೂನು ಅಧಿಕಾರಿ. ಭೂಪಾಲ್ ಗ್ಯಾಸ್ ಟ್ರೆಜಡಿ ಯಾವಾಗಾಗಿತ್ತು, 1984ರಲ್ಲಿ ಭೂಪಾಲ್ನಲ್ಲಿ ಮಿಥೈಲ್ ಐಸೋಸೈನೈಡ್ ಅಂತಕ್ಕಂಥ ಗ್ಯಾಸ್ ಲೀಕೇಜ್ ಆಗಿತ್ತು. ಇದರಿಂದ ಸುಮಾರು ಸಾವಿರಾರು ಜನ ಅದರಿಂದ ಉಸಿರಾಟ ತೊಂದರೆಯಾಗಿ ಅಸುನೀಗಬೇಕಾಯ್ತು. ಇದು ಭಾರತದಲ್ಲೇ ಆಗಿರತಕ್ಕಂಥ ಅತಿ ದೊಡ್ಡ ಒಂದು ಗ್ಯಾಸ್ ಟ್ರೆಜಡಿ ಅಂತ ನಾವು ಇದನ್ನು ಕರಿತೀವಿ. ಇವತ್ತಿಗೂ ಇಲ್ಲಿ ಹುಟ್ಟುವಂತ ಮಕ್ಕಳು ಅಂಗವಿಕಲರಾಗಿ ಹುಡ್ತಾ ಇದ್ದಾರೆ. ಅಂತ ಒಂದು ಅನಾಹುತಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಅನಿಲ ಯಾವುದಂದ್ರೆ ಮಿಥೈಲ್ ಐಸೋಸೈನೈಡ್. ಪೂರ್ಣ ಸ್ವರಾಜ್ಯಕ್ಕೆ ಘೋಷಣೆ ಮಾಡಿದ ದಿನ ಯಾವುದು ಅಂತ ಕೇಳಿದ್ದಾರೆ. ಲಾಹೋರ್ ಕಾಂಗ್ರೆಸ್ ಅಧಿವೇಶನದೊಳಗ 1929 ಡಿಸೆಂಬರ್ 19ರಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಅವಾಗ ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯಕ್ಕೆ ಘೋಷಣೆ ಮಾಡಿರ್ತಕ್ಕಂಥ ದಿನ ಆಗಿತ್ತು. ನೀತಿ ಆಯೋಗ, ನಾ ಈಗಾಗಲೇ ಹೇಳಿದೆ, ನೀತಿ ಆಯೋಗವನ್ನು ಸ್ಥಾಪನೆ ಮಾಡಿದ್ದು ಮೋದಿ ಗೌರ್ಮೆಂಟ್ ಬಂದ ಮೇಲೆ. ಇದಕ್ಕೆ ಮೊದಲ ಹೆಸರು ಏನಿತ್ತಪ್ಪ ಅಂದ್ರೆ ಯೋಜನಾ ಆಯೋಗ ಇತ್ತು. ಅದ್ರ ಹೆಸರನ್ನು ಚೇಂಜ್ ಮಾಡಿ ಈಗ ನೀತಿ ಆಯೋಗ ಅಂತ ಮಾಡಲಾಗಿದೆ. ಕಥಕ್ಕಳಿ ಯಾವ ಒಂದು ರಾಜ್ಯದ ಒಂದು ಶಾಸ್ತ್ರೀಯ ನೃತ್ಯ? ಕೇರಳ ರಾಜ್ಯದ ಒಂದು ಶಾಸ್ತ್ರೀಯ ನೃತ್ಯ. ಕಪ್ ಅಂಡ್ ಟ್ರೋಫಿ ರಿಲೇಟೆಡ್ ಟು ಹಾಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಪ್ಸ್ಗಳು ಯಾವತ್ತಂದ್ರೆ ಆಗಾ ಖಾನ್ ಕಪ್ ಮತ್ತು ಬೆಗೆನ್ ಕಪ್. ಆತ್ಮೀಯರೇ, ಈಗಾಗಲೇ ಶೀಘ್ರದಲ್ಲಿ ನಾನು RRB ಗ್ರೂಪ್ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರೂಪ್ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಕ್ಲಾಸನ್ನು ನಮ್ಮ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ GK, ಕರೆಂಟ್ ಅಫೇರ್ಸ್, ಆಮೇಲೆ ಮೆಂಟಲ್ ಎಬಿಲಿಟಿ, ರೀಸನಿಂಗ್, ದೆನ್ ಮ್ಯಾಥ್ಸ್, ಇಷ್ಟು ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋ ಕ್ಲಾಸ್ಗಳನ್ನು ನಾವಿಲ್ಲಿ ಲೈವ್ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಪ್ರತಿದಿನ 7:30ರಿಂದ 9:30ರವರೆಗೆ ಆನ್ಲೈನ್ ಲೈವ್ ಕ್ಲಾಸ್ ಇರುತ್ತೆ. ನಮ್ಮ ಮೊಬೈಲ್ ಅಪ್ಲಿಕೇಶನಲ್ಲಿ ಡೈಲಿ ಕ್ವಿಜ್ ಇರ್ತವೆ. ಇದು ನಿಮಗೆ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಕ್ವಿಜ್ಗಳಿರ್ತದೆ, ಡೈಲಿ ಟೆಸ್ಟ್ಗಳಿರ್ತವೆ, ಆಮೇಲೆ ನೋಟ್ಸ್ಗಳಿರ್ತವೆ. ಡೈಲಿ ನೋಟ್ಸ್ಗಳು ಇಲ್ಲಿ ಅಪ್ಡೇಟ್ ಆಗ್ತಿರ್ತದೆ. ಆಮೇಲೆ ಮಾಡೆಲ್ RRB ಗ್ರೂಪ್ ಡಿ ಆನ್ಲೈನ್ ಟೆಸ್ಟನ್ನು ಲೈವ್ ಆಗಿ ಮೊಬೈಲ್ ಅಪ್ಲಿಕೇಶನಲ್ಲೇ ಸಪೋರ್ಟ್ ಆಗೋ ರೀತಿಯಲ್ಲಿ ನಾವು ಅದನ್ನು ಮಾಡಿದ್ದೀವಿ. ಜೊತೆಗೆ PDF ನೋಟ್ಸನ್ನು ನಾವು ಇದರಲ್ಲಿ ಶೇರ್ ಮಾಡ್ತೀವಿ. ಇದು ಶೀಘ್ರದಲ್ಲೇ ಇದರ ಒಂದು ಲಾಂಚನ್ನು ಮಾಡಿ, ಈಗಾಗಲೇ ಇದೇ ಅಪ್ಲಿಕೇಶನ್ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಇದರ ಫೀಸನ್ನು ನೆಕ್ಸ್ಟ್ ಒಂದು 2 ದಿನದಲ್ಲಿ ನಾನು ವಿಡಿಯೋಗಳನ್ನು ಮಾಡಿ ಅದನ್ನು ಹಾಕ್ತೀನಿ. ಮೋಸ್ಟ್ಲಿ
ಡಿಸೆಂಬರ್ 15th ಇಂದ ಆನ್ಲೈನ್ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತೇನೆ. ಅಷ್ಟೊಂದರೊಳಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ಬೋದು. ಮೋಸ್ಟ್ಲಿ ಜನವರಿ 3rd ವೀಕಿಂದ ಎಕ್ಸಾಮ್ ನಡೆಯುವಂಥ ಸಾಧ್ಯತೆ ಇರ್ತದೆ. ಯಾವಾಗ? ಜನವರಿ 3rd, ಮೋಸ್ಟ್ಲಿ ಜನವರಿ 3rd ಇಂದ ಎಕ್ಸಾಮ್ ಸ್ಟಾರ್ಟ್ ಆಗ್ಬೋದು. ಡೇಟ್ ಡಿಸೆಂಬರಲ್ಲಿ ಅನೌನ್ಸ್ ಆಗ್ತದೆ. ಜನವರಿಯಿಂದ ಏಪ್ರಿಲ್ವರೆಗೆ ಎಕ್ಸಾಮ್ಗಳು ನಡೆಯುವಂಥ ಸಾಧ್ಯತೆ ಇರ್ತದೆ. ಆನ್ಲೈನ್ ಎಕ್ಸಾಮ್ಗಳು ನಡೀತದೆ. ಅದಕ್ಕಾಗಿ ಅಟ್ಲೀಸ್ಟ್ ಒಂದೆರಡು ಆದರೂ ನೀವು ಆನ್ಲೈನ್ ಟೆಸ್ಟನ್ನು ಪ್ರಾಕ್ಟೀಸ್ ಮಾಡಿರಿ ಫಸ್ಟ್. ಯಾಕಂದರೆ ಸಿಸ್ಟಮಲ್ಲಿ ಆನ್ಲೈನ್ ಟೆಸ್ಟ್ ಯಾವ ಥರ ನೋಡ್ಬೇಕು ಅನ್ನುವಂಥದ್ದು ಭಾಳಷ್ಟು ಮಂದಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಲೈವ್ ಆನ್ಲೈನ್ ಟೆಸ್ಟನ್ನು ಯಾವ ಥರ ನೀವು ಬರೀತಿರಲ್ಲ ಅದೇ ಥರ ಸಪೋರ್ಟ್ ಆಗೋ ರೀತಿಯಲ್ಲಿ, ಅದೇ ಥರ ಮಾರ್ಕ್ ಮಾಡೋ ರೀತಿಯಲ್ಲಿ ನಮ್ಮ ಒಂದು ವೆಬ್ಸೈಟಲ್ಲಿ ಈಗ ಆನ್ಲೈನ್ ಟೆಸ್ಟ್ ಆ್ಯಕ್ಟಿವೇಶನ್ ಇದೆ. ಯಾರೋ ಆನ್ಲೈನ್ ಟೆಸ್ಟನ್ನು ಬರೀಬೇಕಂತೀರಿ ಅವರಿಗೆ 200 ರೂಪೀಸ್ಗೆ ಆನ್ಲೈನ್ ಟೆಸ್ಟನ್ನು ಆ್ಯಕ್ಟಿವೇಶನ್ ಮಾಡ್ತೀವಿ. ಸೊ ಯಾರು ನೆಕ್ಸ್ಟ್ ಮುಂಬರ್ತಕ್ಕಂಥ ಆನ್ಲೈನ್ ಕ್ಲಾಸ್ಗೆ ಹಾಜರಾಗಬೇಕಂತೀರಿ, ಗ್ರೂಪ್ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಕ್ಲಾಸಿಗೆ ಹಾಜರಾಗಬೇಕಂತೀರಿ ಅವರು 8618748199 ಈ ನಂಬರ್ಗೆ ನಿಮ್ಮ ಹೆಸರು, ನೇಮ್ ಮತ್ತು ನಿಮ್ಮ ಪ್ಲೇಸು, ನೀವು ಯಾವ ಒಂದು ಪ್ಲೇಸಿಂದ ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗ್ತಾ ಇದ್ದೀರಿ ಅನ್ನೋದನ್ನು ಕಳಿಸ್ಬೇಕು. ಇಲ್ಲಿ ನಾವು ಲೈವ್ ಕ್ಲಾಸ್ ಮುಗಿದಾದ ಮೇಲೆ ಅಲ್ಲಿ ವಿಡಿಯೋಗಳು ಸೇವ್ ಇರ್ತಾವೆ. ನೀವು ಆಮೇಲೆ ಆದರೂ ವಿಡಿಯೋಗಳನ್ನು ರಿಪೀಟಾಗಿ ನೋಡ್ಬೋದು. ಮತ್ತು ಇಲ್ಲಿ ನಿಮಗೆ ನೆಟ್ಟು ಭಾಳ ಕಡಿಮೆ ಯೂಸ್ ಆಗ್ತದೆ. ನಾರ್ಮಲಿ ನೀವು 1 GB ನೆಟ್ಟನ್ನು ಯೂಸ್ ಮಾಡ್ತಾ ಇದ್ರಿ ಅಂತಂದರೆ ಒಂದು ವಿಡಿಯೋ ನೋಡಲಿಕ್ಕೆ ಲೈವ್ ಕ್ಲಾಸಲ್ಲಿ ನಿಮಗೆ 200 MB ಅಷ್ಟೇ ಏನಾಗ್ತದೆ ಅಲ್ಲಿ ಯೂಸ್ ಆಗ್ತದೆ. ಅನ್ಲಿಮಿಟೆಡ್ ವಿಡಿಯೋಸ್ಗಳನ್ನು ನೀವಲ್ಲಿ ರೆಕಾರ್ಡೆಡ್ ವಿಡಿಯೋಗಳನ್ನು ನೀವು ಇಲ್ಲಿ ನೋಡಲಿಕ್ಕೆ ಅವಕಾಶ ಇರ್ತದೆ. ರೈಟ್ ರೀ? ಓಕೆ. ಇನ್ನು ಬಿಜಾಪುರದಲ್ಲಿ ನಾವು ಬ್ಯಾಂಕ್ ಕೋಚಿಂಗ್ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಬಿಜಾಪುರದಲ್ಲಿ ಅಂತಂದರೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಸೊ ಇಲ್ಲಿ ಬ್ಯಾಂಕ್, SSC ಮತ್ತು ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥಿತ ಡೆಲ್ಲಿ ಮಾಡೆಲಲ್ಲಿ ರೀತಿಯಲ್ಲಿ ನಾವು ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪ್ರಿಂಟೆಡ್ ಬುಕ್ಸನ್ನು ಕೊಡ್ತಾ ಇದ್ದೀವಿ. ಮೊಬೈಲ್ ಅಪ್ಲಿಕೇಶನ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಲೈಬ್ರರಿ ಫೆಸಿಲಿಟಿ, ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ, ಆಮೇಲೆ ಗ್ರೂಪ್ ಡಿಸ್ಕಷನ್ ಇದೆ. ಒಂದ್ಸಲ ನೀವು ಅಡ್ಮಿಷನ್ ಪಡೆದ್ರೆ ನೀವು ಅಪಾಯಿಂಟ್ ಆಗುವವರೆಗೂ ನೀವು ಯಾವುದೇ ಬ್ಯಾಚ್ಗಳಿಗೆ ಬಂದು ಕೊಡ್ಬೋದು. ಯಾವುದೇ ಥರ ರೆಸ್ಟ್ರಿಕ್ಷನ್ಗಳು ಇರೋದಿಲ್ಲ. ಇಲ್ಲಿ ಪ್ರತಿ ತಿಂಗಳ 5th and 25th ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾಚ್ಗಳು ನಡೀತಾ ಇದ್ದಾವೆ. ಈಗ ರೈಲ್ವೆ ಬ್ಯಾಚ್ ಯಾವುದೋ ಆಫ್ಲೈನ್ ಕ್ಲಾಸ್ ಇಲ್ಲ, ಓನ್ಲಿ ಬ್ಯಾಂಕಿಂಗ್ ಆಫ್ಲೈನ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಶೀಘ್ರದಲ್ಲೇ ಆನ್ಲೈನ್ RRB ಸಂಬಂಧಪಟ್ಟಿರ್ತಕ್ಕಂಥ ಗ್ರೂಪ್ ಡಿ ಒಂದು ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನಾನು ಹೇಳಿರ್ತಕ್ಕಂಥ ನಂಬರಿಗೆ ನೀವು ಅಲ್ಲಿ ನಿಮ್ಮ ಹೆಸರು ಮತ್ತು ಊರನ್ನು ಕಳಿಸ್ರಿ. ಜೊತೆಗೆ ನಮ್ಮ ಒಂದು ಪ್ರಾಡಕ್ಟ್ ಆಗಾಗಲೇ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಪುಸ್ತಕ ಇದೆ. RRB ಗ್ರೂಪ್ ಡಿಗೆ ಭಾಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಬುಕ್. ಅದು ನೀವು ವಿಡಿಯೋದಲ್ಲಿ ಮತ್ತೆ ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು. ಸೊ 625 ಇದೆ ಅದರ ರೇಟು. ಸೊ 530 ರೂಪೀಸ್ಗೆ ವಿತ್ ಕೊರಿಯರ್ ಚಾರ್ಜ್ ಸೇರಿ ಡಿಸ್ಕೌಂಟ್ ಆಗಿ ನಾವು ಕಳಿಸ್ತಾ ಇದ್ದೀವಿ. ಇದೇ ನಂಬರ್ಗೆ ಫೋನ್ಪೇ ಮಾಡಿ ಮತ್ತು ನಿಮ್ಮ ಫೋನ್ಪೇ ಸ್ಕ್ರೀನ್ಶಾಟು ಮತ್ತು ನಿಮ್ಮ ಅಡ್ರೆಸ್ಸನ್ನು ಈ ನಂಬರ್ಗೆ, ವಾಟ್ಸಪ್ ನಂಬರ್ಗೆ ನೀವು ಕಳಿಸಿದರೆ ನೇರವಾಗಿ 2 ದಿನದಲ್ಲಿ ಪುಸ್ತಕ ನಿಮ್ಮ ಕೈ ಸೇರ್ತದೆ. ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ. ಸೊ 100% ಸಿಲೆಬಸ್ ಇರ್ತಕ್ಕಂಥ 726 ಪುಟಗಳಿಂದ ಕೊಟ್ಟಿರ್ತಕ್ಕಂಥ ಪುಸ್ತಕದಾಗಿದ್ದು 43 ಚಾಪ್ಟರ್ಗಳು ಅದರಲ್ಲಿದ್ದಾವೆ. ಸೊ ಇದರ ಇಮೇಜನ್ನು ಇಲ್ಲಿ ನನಗೆ ಹಾಕ್ಲಿಕ್ಕಾಗಿಲ್ಲ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಅದರ ಇಮೇಜನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗಾಗಲೇ ರಾಜ್ಯಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಪುಸ್ತಕವನ್ನು ತೆಗೆದುಕೊಂಡು ಓದ್ತಾ ಇದ್ದಾರೆ. ಪ್ರತಿಯೊಂದು ಅಧ್ಯಾಯದ ಹೆಡ್ಡಿಂಗ್ ಪಕ್ಕದಲ್ಲಿ ಈ ಥರ QR ಕೋಡ್ ಇರುತ್ತೆ. ಮೊಬೈಲ್ ಮೂಲಕ ನೀವು ಸ್ಕ್ಯಾನ್ ಮಾಡಿದರೆ ಆ ಅಧ್ಯಾಯದ ವಿಡಿಯೋ ಸ್ಟಾರ್ಟ್ ಆಗ್ತದೆ. ವಿಡಿಯೋ ನೋಡಿ ಪ್ರತಿ ಚಾಪ್ಟರ್ದಲ್ಲಿ ಬರ್ತಕ್ಕಂಥ ಮೊದಲನೇ ಅಭ್ಯಾಸವನ್ನು ಮಾತ್ರ ನೀವು ಬಿಡಿಸ್ರಿ. 2, 3, 4ನೇ ಅಭ್ಯಾಸಗಳು ಭಾಳ ಟಫ್ ಆಗ್ತಾವೆ. ಅದನ್ನು ರೈಲ್ವೆ ಎಕ್ಸಾಮ್ದವರು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಅಭ್ಯಾಸವನ್ನು ಮಾತ್ರ ನೀವು ಸಾಲ್ವ್ ಮಾಡಿರಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಸೊ ಲೈಕ್ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಜೊತೆಗೆ ನಿಮ್ಮ ಕಮೆಂಟ್ಸನ್ನು ತಿಳಿಸ್ರಿ. ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಕಮೆಂಟ್ಸನ್ನು ಹಾಕಿರಿ. ಈ ವಿಡಿಯೋ ಲೈಕ್ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.